ಕೃಪೆ ಮಾಡಿದ ಕಾರಣ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು, ಸಹೋದರ ಸಹೋದರರೇ, ಓದು ವಾರ ಒಂದು 2-3 ವಾರ ನಾವು ಕಂಟಿನ್ಯೂಸ್ ಆಗಿ ಯಾವ ಪಾಠವನ್ನು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಕೆಲವು ಈ ಒಂದು ಪ್ರಭುರಾತ್ರಿ ಭೋಜನಕ್ಕೆ ಸಂಬಂಧಪಟ್ಟದಂತ ಕಾರ್ಯಗಳು, ಅಂದ್ರೆ ಆ ಪಂಕ್ತಿ ಕ್ರಿಸ್ತನ ಆತನ ಒಂದು ಮರಣವನ್ನು ನೆನಪಿಕೊಳ್ಳುವ ಒಂದು ವಿಷಯದಲ್ಲಿ ನಾವು ಅನೇಕ ವಿಷಯಗಳನ್ನ ಒಂದು ಸೆಟ್ ಆಫ್ ಒಂದು ಹಬ್ಬ, ಆ ಹಬ್ಬದಲ್ಲಿ ನಾವು ಅದನ್ನ ಯಾವ ತರ ಆಚರಣೆ ಮಾಡಬೇಕು ಅಂತ ಹೇಳುವಾಗ ಅನೇಕ ವಿಷಯಗಳನ್ನ ನಾವು ತಿಳ್ಕೊಂಡಿರಿ. ಅದರಲ್ಲಿ ಎಲ್ಲಾ ವಿಷಯಗಳು ಆ ಹಬ್ಬದಲ್ಲೇ ಎಲ್ಲ ತಿಳಿಸ್ಬಿಟ್ಟಿದ್ದಾರೆ ಅಂತ ಕೂಡ ನಾವು ನೋಡಿದೀವಿ. ಸಹೋದರ ಸಹೋದರರೇ, ಮುಖ್ಯವಾಗಿ ಆ ಹಬ್ಬದಲ್ಲಿ ನಾವು ನೋಡುವಾಗ ಇವತ್ತು ಕೂಡ ನಮಗೆ ದೇವದರ್ಶನ ಗುಡಾರ ಪಾಠ ಇರಲ್ಲ. ಯಾಕಂತ ಹೇಳಿದ್ರೆ ಆಯ್ತು, ಇನ್ನು ಈ ಒಂದು ವಾರ ಆದ್ಮೇಲೆ ಮತ್ತೆ ನಾವು ಸಾಮಾನ್ಯವಾಗಿ ಬರುವ ವಾರಗಳಿಗೆ ನಾವು ಹೋಗ್ತೀರಿ. ಆವಾಗ ನಾವು ದೇವದರ್ಶನ ಗುಡಾರವನ್ನು ನಾವು ಧ್ಯಾನ ಮತ್ತೆ ಸ್ಟಾರ್ಟ್ ಮಾಡೋಣ. 1 ವರ್ಷ ಕಾಲ ಒಳಗೆ ಅದನ್ನ ಮುಗಿಸೋದು ಕೂಡ ನಾವು ಆದಷ್ಟು ಬೇಗ ಅದನ್ನ ಮುಗಿಸೋದು ಕೂಡ ನಾವು ಪ್ರಯತ್ನ ಪಡೋಣ. ಸಹೋದರ ಸಹೋದರಿಯರೇ, ಹೋದ ವಾರ ನಾವು ನೋಡಿದಂತ ಪಾಠ ಅಲ್ವಾ ಮುಖ್ಯ ಯಾವ್ದಂತ ಕೇಳಿದ್ರೆ, ಒಂದು 7 ಹಬ್ಬಗಳ ಬಗ್ಗೆ ನಾವು ನೋಡಿದೀವ್ರಿ. 7 ಹಬ್ಬದಲ್ಲಿ ಬಂದು ಅನೇಕ ವಿಷಯಗಳು ಅದರಲ್ಲಿ ನಾವು ಆ ಒಂದು ಪ್ರವಾದನೆ ಅದರಲ್ಲಿ ನೆರವೇರೋದು ನಾವು ಎಷ್ಟು ಪ್ರವಾದನೆ ನೋಡಿದೀವಿ ಅಂತ ಹೇಳಿದ್ರೆ, ಎಲ್ಲದ್ರಲ್ಲೂ ಎಲ್ಲ ಹಬ್ಬದಲ್ಲೂ ಒಂದು ಪ್ರವಾದನೆ ಇತ್ತು. ಅದರಲ್ಲಿ ಆ ಹಬ್ಬದಲ್ಲೆಲ್ಲ ನೋಡ್ಬೇಕಾದ್ರೆ ಮೊದಲನೇದು ಪಸ್ಕವಾಗಿತ್ತು, 2ನೇದು ಹುಳಿಲ್ಲದ ರೊಟ್ಟಿ, 3ನೇದು ಪ್ರಥಮ ಫಲ, 4ನೇದು ಪಂಚಶಮ ದಿನ, 5ನೇದು ತುತ್ತೂರಿಯ ಹಬ್ಬ, 6ನೇದು ಪಾಪ ಪರಿಹಾರ ಹಬ್ಬ, ಆಮೇಲೆ ದೋಷ ಪರಿಹಾರ ಹಬ್ಬ, 7ನೇದು ಆ ಒಂದು ದೇವದರ್ಶನ ಗೂಡಾರ ಅಂತ ನಾವು ನೋಡಿದ್ವಿ. ಸಹೋದರ ಸಹೋದರಿ, ಇವೆಲ್ಲ ನೋಡಿದ್ವಲ್ಲ, ಇವೆಲ್ಲ ಸ್ಟಡಿ ಮಾಡುವಾಗ ಒಂದೊಂದು ಕೂಡ ನಾವು ಭಾಗವಾಗಿ ಅದನ್ನ ನೋಡಿದ್ವಿ. ಯಾವ ತರ ಅಂತ ಕೇಳಿದ್ರೆ, ಅದು ಮೂರು ಹಬ್ಬ ಬಂದು ಕ್ರಿಸ್ತನ ಒಂದು ಮೊದಲನೇ ಬರುವಣಿಕೆಯಲ್ಲಿ ಅದು ನಡೀತಿತ್ತು. ಆಮೇಲೆ ಒಂದು ಹಬ್ಬ ನೋಡುವಾಗ ಅದು ಪಂಚಶಮ ದಿನದಲ್ಲಿ ನಡೆದಿದ್ದಂತ ಕಾರ್ಯ ಅಂತ ಹೇಳುವಾಗ ಅದರಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಅದು ಕೂಡ ಕ್ರಿಸ್ತನ ಹುಟ್ಟಿದ ನೂತನ ಸೃಷ್ಟಿಯಾಗಿ ಹುಟ್ಟಿದ ದಿನ ಅಂತ ನಾವು ನೋಡಿದ್ದೀವಿ. ಆಮೇಲೆ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಆ 3 ಹಬ್ಬ ಅಂತ ಹೇಳುವಾಗ ಅದು ಕ್ರಿಸ್ತನ 2ನೇ ಬರುವಣಿಕೆಯಲ್ಲಿ ನಡೆದಿದಂತ ಘಟನೆಗಳು. ಸೊ ಇವೆಲ್ಲ ನಾವು ನೋಡಿದೀವಲ್ಲ, ಇವೆಲ್ಲ ನೋಡಿದ ಮೇಲೆ ನಮ್ಮ ಒಂದು ನಿರ್ಧಾರ ಏನಾಗಿತ್ತು, ಇದರಲ್ಲಿ ನಮ್ಗೇನಪ್ಪ ಪಾಠ ಇತ್ತು, ಇವೆಲ್ಲ ನೋಡುವಾಗ ಒಳ್ಳೆ ಒಂದು ಪಾಠ. ಅದಕ್ಕೆ ನಾವು ನೋಡುವಾಗ ಅದೆಲ್ಲ ಛಾಯವಾಗಿತ್ತು, ಎಲ್ಲ ನೋಡಿದ್ವಿ. ಅದು ನಿಜ ಸ್ವರೂಪ, ಅದು ಕ್ರಿಸ್ತನ ಬಗ್ಗೆ ಹೇಳ್ತಾ ಇದೆ ಅಂತ ಕೂಡ ನಾವು ಕೊಲೊಸ್ಸೆದಲ್ಲಿ 2:16-17 ಅಲ್ಲಿ ಕೂಡ ನಾವು ನೋಡಿದ್ದೀವಿ. ಸಹೋದರ ಸಹೋದರರೇ, ಅವೆಲ್ಲ ನಿಜ ಸ್ವರೂಪವಾದ ಒಂದು ವಿಷಯ ಯಾವಾಗಪ್ಪ ಅಂತ ಕೇಳಿದ್ರೆ, ಅದು ಇವಾಗ ನಡೀತಿರುವ ಒಂದು ವಿಷಯಗಳು ಅಂತ ನಮಗೆಲ್ಲ ಗೊತ್ತಿತ್ತು. ಸರಿ, ಇದು ಏನೇ ಕೂಡ ನಾನು ಮುಂಚೆನೆ ಹೇಳ್ದಂಗೆ ಡೀಟೇಲ್ ಆಗಿ ಅದನ್ನ ಮಾತಾಡುವಾಗ ಸಹೋದರ ಸಹೋದರರೇ, ನಾವು ನೋಡಿ ಅದರಲ್ಲಿ ಪಾಲ್ಗೊಳ್ಳೋರಾಗಿರ್ಬೇಕಂದ್ರೆ, ಅಂದ್ರೆ ರೊಟ್ಟಿಯಲ್ಲಿ ಮತ್ತೆ ಆತನ ರಕ್ತದಲ್ಲಿ, ಆತನ ದ್ರಾಕ್ಷಿ ರಸದಲ್ಲಿ ನಾವು ಕೊಲ್ಲೋರಾಗಿದ್ರೆ ಅದರ ಒಂದು ಅರ್ಥವು ಬರೀ ರೊಟ್ಟಿಯು ಮಾತ್ರ ಅಲ್ಲ, ಬರೀ ಅದರ ದ್ರಾಕ್ಷಿ ರಸ ಮಾತ್ರ ಅಲ್ಲ, ಆತನ ಶರೀರವು ಆತನ ರಕ್ತವು ಅಂತ ಅದು ನಮಗೆ ಸೂಚನೆವಾಗ್ತದೆ. ಅದರಲ್ಲಿ ನಾವು ಪಾಲುಕೊಳ್ಳೋರಾಗಿದ್ದೀರಿ ಅಂತ ಕೇಳಿದ್ರೆ, ಆತನ ಕ್ರಿಸ್ತನಲ್ಲಿ, ಆತನ ಶರೀರದಲ್ಲಿ, ಅಂದ್ರೆ ಆತನ ಬಾಧೆಯಲ್ಲಿ, ಕಷ್ಟದಲ್ಲಿ, ಆತನ ಎಲ್ಲಾ ವಿಷಯದಲ್ಲಿ ಕೂಡ ನಾನು ಕೂಡ ಬಾಲಕರಾಗ್ತೀನಿ ಅಂತ ಹೇಳಿ ಅದನ್ನ ನಾವು ನಮ್ಮ ಒಡಂಬಡಿಕೆಯನ್ನು ನಾವು ಮಾಡಿದಿರಿ ಅಂತ ನಾವು ಹೇಳಿದ್ವಿ. ಸರಿ, ಇವಾಗ ಈ 7 ವಿಷಯಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೀರಿ. ಇದರಲ್ಲಿ ಸಾರಾಂಶ, ಕೊನೆಗೆ ಸಾರಾಂಶ ಏನಪ್ಪ ಅರ್ಥ ಆಯ್ತು ನಮಗೆ ಅಂತ ಯಾರಾದ್ರೂ ಹೇಳಿ ನೋಡೋಣ. ಯಾರಾದ್ರೂ ಒಬ್ರು ಏನ್ ಅರ್ಥ ಆಯ್ತು? ಇವಾಗ ನಾವು ಇಷ್ಟು ಓದಿದೀವಲ್ಲ, ಬಹಳ ಮುಖ್ಯ ಏನಂತ ಕೇಳಿದ್ರೆ, ಔಟ್ಕಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸಹೋದರ ಸಹೋದರಿಯರೇ, ಒಂದು ವಿಷಯ ನಾವು ಯಾವ್ದೋ ಒಂದು ಪಾಠ, ಎಲ್ಲ ಪಾಠ ಯಾವ್ದು ಜ್ಞಾಪಕ ಇಟ್ಕೊಳಕ್ ಆಗೋದಿಲ್ಲ, ಅದು ಸಾಧ್ಯ ಆಗೋದಿಲ್ಲ, ನಮಗೆಲ್ಲರಿಗೂ ಗೊತ್ತು. ಆದ್ರೆ ಅದರ ಸಾರಾಂಶ ಮಾತ್ರ ನಮಗೆ ಗೊತ್ತಾಗಿರ್ತದೆ. ಏನಪ್ಪಾ ಈ ಪಾಠದಲ್ಲಿ ನಾನೇನ್ ತಿಳ್ಕೊಂಡೆ ಅಂತ ನಮ್ಮ ಒಂದು ಸಾರಾಂಶ ಇರ್ತದಲ್ಲ, ಆ ಸಾರಾಂಶ ಬಹಳ ಮುಖ್ಯ. ಅದೇ ನಾವು ತಗೊಂಡು ಹೋಗೋದು. ಫುಲ್ ಹೊತ್ತು ಇರುವ ಎಲ್ಲಾ ಪಾಠಗಳಲ್ಲಿ ಒಂದೊಂದು ವಾಕ್ಯ ಕಡೆ ಓದಿ ಅದರ ಇರೋ ವಿವರಣೆಗಳೆಲ್ಲ ನೋಡಿ ಅದನ್ನ ನಾವು ತಗೊಂಡು ಹೋಗೋದಕ್ಕಾಗೋದಿಲ್ಲ. ಆದ್ರೆ ಒಂದು ಸಾರಾಂಶ ಇರ್ತದೆ. ಈ ಪಾಠದಲ್ಲಿ ನನಗೆ
ಇದು ಪಾಠ ಅಂತ ಅದನ್ನ ತಗೊಂಡು ಹೋಗ್ತಿರಲ್ಲ, ಅದು ಮುಖ್ಯ. ಅದ್ರ ಪ್ರಕಾರ ನಡಿಬೇಕು ಅಂತ ಇದೆಯಲ್ಲ, ಅದು ಮುಖ್ಯ. ಹಾಗಿದ್ರೆ ನಾವು ನೋಡಿದಂತ ಪಾಠದಲ್ಲಿ ಮುಖ್ಯವಾದ ನಮ್ಮ ಪಾಲ್ ಅಂತ ಹೇಳಿದ್ರೆ ಏನಪ್ಪ ಬಹಳ ಮುಖ್ಯ ವಿಷಯ? ಒಂದು ಸಾರಾಂಶ ಯಾರಾದ್ರೆ ಒಂದೇ ಒಂದು ಲೈನ್ ಆನ್ಸರ್ ಅಲ್ಲಿ ಯಾರಾದ್ರೆ ಹೇಳಿ. ಬ್ರದರ್, ಇದು ಹಬ್ಬಗಳ ಕುರಿತು ಪಾಠದಲ್ಲಲ್ರಿ? ಹೌದು. ಈ ಪಾಠದಲ್ಲಿ ಒಂದು ದೇವರ ದೈವಿಕ ಯೋಜನೆ ತಿಳ್ಕೊಂಡ್ವಿ. ಯೇಸುವಿನ ಪಸ್ಕದ ಯಜ್ಞ ಆದ್ರು, ಅವ್ರ ಮೂಲಕ ಇಡೀ ಲೋಕಕ್ಕೆ ರಕ್ಷಣೆ. ಅವ್ರ ದೇಹದ ಅಂಗಗಳಲ್ಲಿನ ಒಂದು ಪಾಲಿದೆ. ಅವರು ಕೂಡ ಪ್ರಥಮ ಫಲ ಆಗ ಕರೆಯಲ್ಪಟ್ಟಾರ. ನಾವು ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಡಿಬೇಕು ಅಂತ ಒಳ್ಳೆ ಆನ್ಸರ್ ಕೊಟ್ಟಿದ್ದು. ಒಳ್ಳೇದು. ತಂದೆ ದೇವರಿಗೆ ಮಹಿಮೆ ಆಗ್ಲಿ, ಸಹೋದರ ಸಹೋದರಿ ದೇವರಿಗೆ ಸ್ತೋತ್ರ. ಕಾರಣ ಏನಂತ ಹೇಳಿದ್ರೆ ಇಷ್ಟು ಸಾರಾಂಶ ಬಹಳ ಮುಖ್ಯ. ಎಲ್ಲರೂ ಕೇಳ್ತಾ ಇರೋರು ಎಲ್ಲರ ಮುಖ್ಯವಾದ ವಿಷಯ ಏನಂತ ಕೇಳಿದ್ರೆ, ಆತನಲ್ಲಿ ಇವೆಲ್ಲ ನಾವು ಓದಿದ್ದೀರಲ್ಲ, ಇದು ಏನಕ್ಕಪ್ಪ ನಮಗೆ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಜೀವವನ್ನು ನಾವು ಏನ್ ಮಾಡ್ಬೇಕಂದ್ರೆ ನೋಡಿ, ಅದರಲ್ಲಿ ದೊಡ್ಡ ಪಾಲೈತೆ, ನಮ್ದು ದೊಡ್ಡ ಪಾಲೈತೆ ಅಂತ ಹೇಳಿದ್ರೆ, ನಾವು ಅದರಲ್ಲಿ ನಮ್ಮ ಇವೆಲ್ಲ ತಿಳ್ಕೊಂಡ ಮೇಲೆ ನಮ್ಮ ಜೀವನವನ್ನು ಏನ್ ಮಾಡ್ಬೇಕಂದ್ರೆ ಸಹೋದರ ಸಹೋದರರೇ, ಅದಕ್ಕೆ ಕೊಡಕ್ಕೆ ಸಿದ್ಧರಾಗಿರ್ಬೇಕು. ಅದೇ ಪಾಠ ಇವತ್ತು ನಮಗೆ. ಇದು ಪಾಠ ಇದೇ ನಾವು ಕನ್ಕ್ಲೂಷನ್ ಪಾಠ. ಏನಂತ ಹೇಳಿದ್ರೆ, ಇದು ನಾವು ನೋಡಿದಂತ ವಿಷಯಗಳೆಲ್ಲ ವಿಷಯದಲ್ಲಿ ಕನ್ಕ್ಲೂಷನ್ ಅಂತ ಹೇಳಿದ್ರೆ ಅದನ್ನ ನೋಡ್ರಿ, ಈ ಸಾರಾಂಶ ಏನಪ್ಪಾ ಇದೆಲ್ಲ ತಿಳ್ಕೊಂಡು ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಇವೆಲ್ಲ ತಿಳ್ಕೊಂಡ ಮೇಲೆ ನನ್ನ ಒಂದು ಎಷ್ಟು ಒಂದು ನನಗೆ ಬಹಳ ಮುಖ್ಯವಂತ ಅದರಲ್ಲಿ ಇದೆ, ನನ್ನ ಪಾಲು ದೊಡ್ಡದಾಗಿದೆ ಅಲ್ಲ, ಆ ನನ್ನ ಜೀವ ಅಂತ ಹೇಳುವಾಗ ತಂದೆ ದೇವರು ಕೊಟ್ಟಿರುವ ಜೀವ, ಆ ಜೀವ ಯಾವಾಗ ಮನುಷ್ಯನು ಆ ಆದಾಮನು ಕಳ್ಕೊಂಡಿದ್ನೋ, ಮತ್ತೆ ಕ್ರಿಸ್ತನು ನಮಗೆ ಆ ಒಂದು ವಿಮೋಚನವಾಗಿ, ಎಲ್ಲ ವಿಮೋಚನವಾಗಿ ನಮಗೆ ಆ ಈಡುಬಲಿಯನ್ನು ಕೊಟ್ಟು ಮತ್ತೆ ಆ ಜೀವವನ್ನು ಕೊಟ್ಟಿದ ಮೇಲೆ ನೋಡ್ರಿ, ಆ ಜೀವವನ್ನು ನಾವು ಕಳ್ಕೊಳ್ಳೋದಿಕ್ಕೆ ನಾವು ರೆಡಿಯಾಗಿರ್ಬೇಕು. ಯಾವುದು? ಆದಾಮನನ್ನು ಕೊಟ್ಟಿದಂತ ಜೀವವು, ಅದನ್ನ ನಾವು ಕೊಡಕ್ಕೆ ಸಿದ್ಧರಾಗಿದ್ದೀರಾ? ನೋಡ್ರಿ, ಇದೇ ಯೋಜನೆ, ಅದೇ ದೇವ್ರು ನಮಗೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. ಆವಾಗ ನಾವು ಅದಕ್ಕೆ ಇವತ್ತು ನಾವು ಏನಪ್ಪಾ ನೋಡ್ತೀವಿ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಒಂದು ವಾಕ್ಯ. ಆ ವಾಕ್ಯ ಯಾವ್ದು ಆಧಾರ ಮೇಲೆ ನೋಡೋಣ ಅಂತ ಹೇಳಿದ್ರೆ, ಲೂಕ 9ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದ. ಲೂಕ 9ನೇ ಅಧ್ಯಾಯ 24ನೇ ವಾಕ್ಯ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಸಹೋದರ ಸಹೋದರರೇ, ವಾಕ್ಯ ಹೇಗಿದೆ ಅಂತ ಹೇಳಿದ್ರೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಅಂತ ಇರುವನು ಆತನನ್ನ ಕಳ್ಕೊಂತಾನೆ ಅಂತ ಹೇಳ್ತಾರೆ. ಇವ್ ನೋಡ್ರಿ, ಇವೆಲ್ಲ ಗೊತ್ತಿದೆ ನಮಗ್. ನೋಡಿ ಎಷ್ಟು ಜ್ಞಾನ ಕೊಟ್ಟವ್ರಂತೆ ತಂದೆ ದೇವರು. ನಮಗೆಲ್ಲ ಗೊತ್ತಿದ ಮೇಲೆ ನಾನು ಹೇಳ್ದಂಗೆ ಆದಮ್ನಲ್ಲಿ ಸಿಕ್ಕಿದಂತ ಈ ಮಾಂಸದ ಪ್ರಕಾರ, ಈ ಲೋಕದ ಪ್ರಕಾರ ನಮಗ್ ಸಿಕ್ಕಿದಂತ ಆ ಒಂದು ಪ್ರಾಣವನ್ನು ನಾನು ಕಳ್ಕೊಳ್ಳಕ್ಕೆ ರೆಡಿಯಾಗಿದ್ದೀನಿ. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ನೋಡ್ರಿ ಏನಂತ ಕೇಳಿದ್ರೆ, ಆತನನ್ನು ಕೊಡುವನು ಅದನ್ನ ಉಳಿಸ್ಕೊಂತಾನೆ ಅಂತ ಹೇಳ್ತಾರೆ ಅಲ್ವಾ. ತನ್ನ ಪ್ರಾಣವನ್ನು ಯಾರಪ್ಪ ಈ ಲೋಕದಲ್ಲಿ ಉಳಿಸ್ಕೋಬೇಕು ಅಂತ ಅವನು ಯಾರು ಯೋಚನೆ ಮಾಡ್ತಾನೋ ಅವನದನ್ನು ಕಳ್ಕೊಂತಾನೆ ಅಂತ ಹೇಳ್ತಾರೆ. ಇವಾಗೆಲ್ಲ ಇಷ್ಟು ಯೋಜನೆ ಗೊತ್ತಾಯ್ತು. ಸಿಸ್ಟರ್ ಎಲ್ಲ ಕೂಡ ಕ್ಲಿಯರ್ ಆಗಿ ಆನ್ಸರ್ ಮಾಡಿದ್ರು. ಇವೆಲ್ಲ ಯೋಜನೆ ಗೊತ್ತಾಯ್ತು, ಎಲ್ಲ ಗೊತ್ತಿತ್ತಪ್ಪ ನಮಗೆ. ನೆಕ್ಸ್ಟ್ ಇರುವ ಹೆಜ್ಜೆ ಜಾಡೆಯನ್ನು, ಎಸ್, ಕ್ರಿಸ್ತನ ಹೆಜ್ಜೆ ಜಾಡನ್ನ ಹಿಂಬಾಲಿಸೋದು, ಅದು ಕರೆಕ್ಟ್ ಆಗಿ ಹೇಳಿದ್ರು. ಆದ್ರೆ ಹಿಂಬಾಲಿಸೋದು ಏನು ಅಂತ ಕೇಳಿದ್ರೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಬೇಕು ಅಂತ ಈ ಲೋಕದಲ್ಲಿ ನಾನು ಪ್ರಾಣವನ್ನು ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಯಾರು ಪಡ್ತಾನೋ ಅದನ್ನ ಅವನು ಕಲ್ಕೊಂತಾನೆ ಅಂತ ಹೇಳ್ತಾರೆ. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳ್ಕೊಳ್ಳುವನು
ಅವನಿಗೆ ಏನಂತ ಕೇಳಿದ್ರೆ ಅದನ್ನು ಉಳಿಸಿಕೊಳ್ಳುತ್ತಾನೆ ಅಂತ ನಾವು ನೋಡ್ತೀವಿ. ನೋಡ್ರಿ ಸಹೋದರ ಸಹೋದರರೇ, ಇದು ಬಹಳ ಮುಖ್ಯ ರೀ. ಈ ವಾಕ್ಯ ನೋಡ್ರಿ, ಈ ವಾಕ್ಯಗಳು ಎಷ್ಟಲ್ಲಿ ಎಲ್ಲೆಲ್ಲ ಮಾತಾಡಿದ್ದಾರೆ ಅಂತ ಕೇಳಿದ್ರೆ ಎಲ್ಲಾ ಪುಸ್ತಕದಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಆತನ ಆ ಸುವಾರ್ತೆ ಪುಸ್ತಕದಲ್ಲಿ ಇವು ಅನೇಕ ವಿಷಯದಲ್ಲಿ ಬೇರೆ ಬೇರೆ ಕಾರ್ಯಗಳು ನಡೆಯುವಾಗ, ಬೇರೆ ಬೇರೆ ಘಟನೆಗಳು ನಡೆಯುವಾಗ ಈ ವಿಷಯಗಳು ಕ್ರಿಸ್ತನು ಅವಾಗವಾಗ ಇದನ್ನ ಮಾತಾಡಿರೋದನ್ನ ನೋಡ್ತೀರಿ. ನೋಡ್ರಿ, ಈ ವಾಕ್ಯದಲ್ಲಿ ಈ ನಡೆದಿದ್ದ ಘಟನೆ ಇದು ಒಂದಲ್ವಾ. ಮತ್ತೆ ನೀವು ಲೂಕದಲ್ಲಿ 17ನೇ ಅಧ್ಯಾಯ 33ನೇ ವಾಕ್ಯ ಓದ್ರಿ. 17:33ನೇ ವಾಕ್ಯ. ತನ್ನ ಪ್ರಾಣವನ್ನು ಓದಿ ಸಿಸ್ಟರ್. ಓದಿವ ದೊರಕಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಪ್ರಾಣವನ್ನು ಕಳಕೊಂಡವನು ಅದನ್ನು ರಕ್ಷಿಸಿಕೊಳ್ಳುವನು. ನೋಡಿ, ಇದು ಘಟನೆ ಬೇರೆ. ಈ ಘಟನೆ ಯಾವಾಗಪ್ಪ ಅಂತ ಕೇಳಿದ್ರೆ ಲೋತ್ನ ಆ ಒಂದು ಆ ಲೋತ್ ಬಗ್ಗೆ, ಆ ಹೆಂಡತಿ ಬಗ್ಗೆ ಮಾತಾಡುವ ಒಂದು ವಿಷಯದಲ್ಲಿ ಇಲ್ಲಿ ಹೇಳುವಾಗ ತನ್ನ ಪ್ರಾಣವನ್ನು ಧರಿಸಿಕೊಳ್ಳುವನು, ಯಾರು ಅದನ್ನ ಮತ್ತೆ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೋ ಅದನ್ನ ಕಳ್ಕೊಂತಾನೆ ಅಂತ ಹೇಳ್ತಾರೆ. ಆದ್ರೆ ನನ್ನ ನಿಮಿತ್ತವಾಗಿ ಪ್ರಾಣವು ನೋಡ್ರಿ ಕಳ್ಕೊಳ್ಳುವನು, ಆತನನ್ನು ಆತನನ್ನು ರಕ್ಷಿಸಿಕೊಳ್ಳುವನು ಅಂತ ಕ್ರಿಸ್ತನು ಹೇಳೋದನ್ನು ನೋಡ್ರಿ. ಇದು ಲೂಕದಲ್ಲಿ ಮಾತಾಡುವ ಡಿಫ್ರೆಂಟ್. ಅಲ್ಲಿ ಮಾತಾಡಿದಂತ ಘಟನೆ ಬೇರೆ, ಆ ಟೈಮಲ್ಲಿ ಹೇಳಿದಂತ ವಾಕ್ಯ ಕೂಡ ಮತ್ತೆ ಇನ್ನೊಂದು ಜಾಗದಲ್ಲಿ ಕೂಡ ಈ ವಿಷಯ ಹೇಳ್ತಾರೆ. ತನ್ನ ಪ್ರಾಣವನ್ನು ಕೊಡೋಕೆ ಯಾರು ಸಿದ್ಧನಾಗಿ, ಈ ಲೋಕದಲ್ಲಿ ಪ್ರಾಣವನ್ನು ಯಾರು ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೋ ಅದನ್ನ ಕಳ್ಕೊಂತಾನೆ. ಒಂದ್ ವೇಳೆ ಅವನು ಅದನ್ನ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕೊಡೋಕೆ ಯಾರು ಸಿದ್ಧವಾಗಿದ್ದಾನೋ ಅವನಿಗೆ ಅದನ್ನ ಉಳಿಸ್ಕೊಂತಾನೆ ಅಂತ ಬಹಳ ನೋಡ್ರಿ. ಈ ವಾಕ್ಯ ಎಲ್ಲೆಲ್ಲ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ನೋಡ್ರಿ, ಮತ್ತೆಯದಲ್ಲಿ ಮತ್ತೆ ನೋಡೋಣ. ಮತ್ತೆಯ 10ನೇ ಅಧ್ಯಾಯ 10ನೇ ಅಧ್ಯಾಯ ಅದರಲ್ಲಿ 39ನೇ ವಾಕ್ಯ. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ನೋಡ್ರ ಸೋದರ ಸೋದರಿಯರೇ, ಮತ್ತೆ ಇಲ್ಲಿ ನೋಡುವಾಗ ಕೂಡ ಅದನ್ನ ಏನಾಗುತ್ತೆ ಅಂತ ಕೇಳಿದ್ರೆ ಕಂಡುಕೊಳ್ಳುವನು. ಆತನು ನೋಡ್ಬೇಕಾದ್ರೆ ನನ್ನ ನಿಮಿತ್ತವಾಗಿ ಆತನ ಪ್ರಾಣವನ್ನು ಕಳ್ಕೊಂಡವನು ಆತನನ್ನು ಕಂಡುಕೊಳ್ಳುವನು ಅಂತ ಇಲ್ಲಿಗೆ ವಿಷಯ ನಾವು ಹೇಳ್ತೀವಿ. ಸೋದರ ಸೋದರಿಯರೇ, ಮತ್ತೆ ಕೂಡ ಮತ್ತೆಯಲ್ಲಿ ಅದರಲ್ಲಿ ಇನ್ನೊಂದು 16ನೇ ಅಧ್ಯಾಯ, ಮತ್ತೆ 16ನೇ ಅಧ್ಯಾಯ 25ನೇ ವಾಕ್ಯ 16:25. ಒಬ್ಬ ಮನುಷ್ಯನು ಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕು. 25ನೇ ವಾಕ್ಯ ಓದಿ ಸಿಸ್ಟರ್. ಹಂಗೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಮತ್ತೆಯಲ್ಲಿ ನೋಡ್ತೀವಿ, ಮತ್ತೆ ವಾಕ್ಯ ರಿಪೀಟ್ ಆಗ್ತದೆ ಎಲ್ಲ ಕಡೆ ನೋಡ್ಬೇಕಾದ್ರೆ. ಎಲ್ಲಾ ಸುವಾರ್ತೆಯಲ್ಲಿ ಕೂಡ ಈ ವಿಷಯಗಳನ್ನ ಮಾತಾಡಿದ್ದಾರೆ. ಮಾರ್ಕ್ 8ನೇ ಅಧ್ಯಾಯ 35ನೇ ವಾಕ್ಯ. ಮಾರ್ಕ್ 8:35. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿಯೋ ಸುವಾರ್ತೆಯ ನಿಮಿತ್ತವಾಗಿಯೋ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ನೋಡಿದ್ರ ಸೋದರ ಸೋದರಿ, ಆಗಿರುವಾಗ ಎಲ್ಲಾ ಸುವಾರ್ತೆ ಪುಸ್ತಕದಲ್ಲಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಈ ವಿಷಯಗಳನ್ನ ಮಾತಾಡಿರೋದನ್ನ ನೋಡ್ತೀವಿ ಸೋದರ ಸೋದರಿ. ಹೌದು, ಯೋಹಾನದಲ್ಲಿ ಮಾತಾಡಿದಾರ? ಹೌದು, ಯೋಹಾನದಲ್ಲಿ ಕೂಡ ಮಾತಾಡಿದ್ದಾರೆ. ಓದನ ಯೋಹಾನ 12ನೇ ಅಧ್ಯಾಯ 25ನೇ ವಾಕ್ಯ. ಈ ಘಟನೆಗಳು ಬೇರೆ ಬೇರೆ ಘಟನೆಗಳು ನಡೆದವೆ, ಬೇರೆ ಬೇರೆ ಜಾಗದಲ್ಲಿ ಮಾತಾಡಿರೋ ವಿಷಯದಲ್ಲಿ ಅವಾಗ ಈ ವಿಷಯಗಳನ್ನ ಮಾತಾಡಿದ್ದಾರೆ. ಆದ್ರೆ ಒಂದೇ ವಾಕ್ಯ ಎಷ್ಟು ಜಾಗದಲ್ಲಿ ಮಾತಾಡಿದ್ದಾರೆ ಅಂತ ನೋಡ್ಬೇಕು. 12ನೇ ಅಧ್ಯಾಯ 25ನೇ ವಾಕ್ಯ. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು, ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು.
ನೋಡಿದ್ರೆ ಸೋದರ ಇವೆಲ್ಲ ನಾವು ನೋಡ್ಬೇಕಾದ್ರೆ ಏನಪ್ಪಾ ನಮಗೆ ಪಾಠ. ನಾನು ಹೇಳ್ದ್ನಲ್ಲ, ಇಷ್ಟೆಲ್ಲ ಯೋಜನೆ ನಾವು ನೋಡಿದೀವಿ, ಹಬ್ಬಗಳು ನೋಡಿದೀವಿ. ಇವಾಗ ನಾವು ಆ ಒಂದು ಕ್ರಿಸ್ತನ ಪಂಥಿಯಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇದೀವಿ. ಇವಾಗ ಇದೆಲ್ಲ ನಮಗೆ ಏನಪ್ಪ ಸೂಚನೆ ಅಂತ ಕೇಳಿದ್ರೆ, ಪಾಠಗಳು ಕೇಳುವಾಗ ಬೇರೆ ಪಾಠಗಳನ್ನ ಕೇಳ್ಬಿಟ್ಟು ಜ್ಞಾನವನ್ನು ಸಂಪಾದನೆ ಮಾಡೋದು ಮಾತ್ರವಲ್ಲ, ನಾಲೆಜ್ ಅನ್ನ ಗೇನ್ ಮಾಡೋದು ಮಾತ್ರ ಅಲ್ಲ, ಅದನ್ನ ಪ್ರಾಕ್ಟಿಕಲ್ ತರಬೇಕು. ಪ್ರಾಕ್ಟಿಕಲ್ ಅಂತ ಕೇಳಿದ್ರೆ ನೋಡ್ರಿ, ಇವೆಲ್ಲ ನಮ್ಗೆ ಗೊತ್ತಾದ್ಮೇಲೆ ನಮ್ಮ ನಮ್ಮ ಈ ಲೋಕದ ಪ್ರಾಣ ಏನಂತ ನಮ್ಗೆ ಅರ್ಥ ಆಗ್ಬೇಕು ಮೊದಲು. ಆದ್ರ ಯೇಸು ಕ್ರಿಸ್ತನ ಆತನ ನಿಮಿತ್ತವಾಗಿ ನಾವು ನಮ್ಮ ಪ್ರಾಣ ಕೊಡೋಕೆ ಸಿದ್ಧರಾಗಿದ್ದೀರಾ ಅಂತ ನಾವು ನೋಡ್ಬೇಕು. ಹಾಗಾದ್ರೆ ಈ ಪ್ರಾಣ ಬಿಡಕ್ಕೆ ನಾವು ರೆಡಿಯಾಗಿ ಇರ್ಬೇಕು ಅಂತ ಹೇಳ್ತಾನೆ. ಹಾಗಿರುವಾಗ ಸೋದರರೇ, ಇದೇ ನೋಡ್ರಿ, ಇದು ಬಹಳ ಮುಖ್ಯ ನಮಗೆ. ಹಾಗಿದ್ರೆ ನಾವು ವಾಟ್ ಈಸ್ ಅವರ್ ಡಿಸಿಷನ್? ನಮ್ಮ ಡಿಸಿಷನ್ ಏನ್ರಿ? ತನ್ನ ಪ್ರಾಣವನ್ನು ಕಳ್ಕೊಳ್ಳೋಕೆ ನಾವು ಸಿದ್ಧವಾಗಿ ಇದ್ದೀರಿ ಅಂತ ಕೇಳಿದ್ರೆ, ಯಾವ ಪ್ರಾಣ? ಈ ಲೋಕದಲ್ಲಿ ಇದ್ದಿದ್ದಂತ ಆ ಪ್ರಾಣ ನಾವು ಕೊಡಕ್ಕೆ ಸಿದ್ಧರಾಗಿದ್ದೀರಿ. ಯೇಸು ಕ್ರಿಸ್ತನ ನಿಮಿತ್ತವಾಗಿ ಆ ಪ್ರಾಣವನ್ನು ಕೊಡಕ್ಕೆ ನಾವು ಸಿದ್ಧರಾಗಿ ಅದನ್ನು ಉಳಿಸ್ಕೊಳ್ಳೋದಲ್ಲ. ಹಾಗಾದ್ರೆ ನಾವು ಪ್ರಾಣವನ್ನು ಅದನ್ನ ಕ್ರಿಸ್ತನಾಗಿ ನಾನು ಅದಕ್ಕೆ ಕೊಡಕ್ಕೆ ಸಿದ್ಧನಾಗಿದ್ರೆ ಅದನ್ನ ನೀವು ಉಳಿಸ್ಕೊಂತೀರಾ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ ನೋಡ್ರಿ. ಇಟ್ಸ್ ಜಸ್ಟ್ ಲೈಕ್ ಎ ಡೆಪಾಸಿಟ್. ನಮ್ಮ ಪ್ರಾಣವನ್ನು ಕ್ರಿಸ್ತನಾಗಿ ಕೊಡುವಾಗ ಅದನ್ನ ಉಳಿಸ್ಕೊಳ್ತೀವಿ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಇದ್ರ ಬಗ್ಗೆ ಅಪೊಸ್ತಲ ಪೌಲ್ ಡೈರೆಕ್ಟ್ ಆಗಿ ಮಾತಾಡಿದ್ದಾರೆ. ಇದು ಏನಪ್ಪ ಅರ್ಥ ಆಯ್ತು? ಈ ವಿಷಯಗಳೆಲ್ಲ ಏನ್ ಅರ್ಥ ಆಗ್ತಾ ಇದೆ ನಮಗೆ ಅಂತ ನಾವು ಸ್ವಲ್ಪ ಅದನ್ನ ವಿಷಯಗಳೇ ಒಂದು ಜಸ್ಟ್ 1 hour ಸಬ್ಜೆಕ್ಟ್ ಜಾಸ್ತಿ ತಗೊಳ್ಳಲ್ಲ, ಯಾಕಂದ್ರೆ ಅದರಲ್ಲಿ ಇರುವ ಸಾರಾಂಶಗಳು ಮಾತ್ರ ನೋಡ್ತೀವಿ. ಸೋದರಿ, ಇದು ಈ ಯೇಸು ಕ್ರಿಸ್ತನು ನೋಡ್ರಿ ಯಾವ ಪ್ರಾಣ ಬಗ್ಗೆ ಮಾತಾಡ್ತಾ ಇದ್ದಾರೆ? ಯಾವ ಪ್ರಾಣದ ಬಗ್ಗೆ ಮಾತಾಡ್ತಾರೆ? ಯಾವ ಪ್ರಾಣವನ್ನು ಉಳಿಸ್ಕೊಂತೀರಾ ಅಂತ ಹೇಳ್ತಾರೆ? ಯಾವ ಪ್ರಾಣವನ್ನು ನಾವು ಕಳ್ಕೊಂತೀವಿ ಅಂತ ಯಾವ್ದು ಬಗ್ಗೆ ಮಾತಾಡ್ತಾ ಇದ್ದಾರೆ? ಇದನ್ನ ಯೇಸು ಕ್ರಿಸ್ತನು ಮಾತಾಡುವಾಗ ಯಾವಾಗಲೂ ಆ ಸಾಮ್ಯ ರೂಪದಲ್ಲಿ ಮಾತಾಡ್ತಾರೆ. ಆದ್ರೆ ನಮ್ಮ ಅಪೊಸ್ತಲ ಪೌಲ್ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ ಅಂತ ಕೇಳಿದ್ರೆ ನೋಡ್ರಿ, ರೋಮಪುರಿಯವರಿಗೆ 8ನೇ ಅಧ್ಯಾಯ 13ನೇ ವಾಕ್ಯ, 8:13ನೇ ವಾಕ್ಯ. ಆದುದರಿಂದ ಭೋಜನ ಪದಾರ್ಥದಿಂದ ನನ್ನ ಸಹೋದರನಿಗೆ ವಿಘ್ನವಾಗುವುದಾದರೆ ನಾನು ಎಂದಿಗೂ ಮಾಂಸವನ್ನು ತಿನ್ನುವುದಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರ್ಭಾಷೆಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ನೋಡಿದಿರ ಸಹೋದರಿ, ಅಪೊಸ್ತಲ ಪೌಲ್ ಡೈರೆಕ್ಟ್ ವಾಕ್ಯಗಳು ಹೇಳ್ತಾರೆ. ನೀವು ಶರೀರ ಭಾಗವನ್ನು ಅನುಸರಿಸಿ ಬದುಕಿದ್ರೆ ಸಾವು ನಿಶ್ಚಯ ಅಂತ ಹೇಳ್ತಾರೆ. ಅದು ನೋಡ್ರಿ ಬಹಳ ಮುಖ್ಯ. ಈಗ ಡೈರೆಕ್ಟ್ ಆಗಿ ಬರ್ತಾರೆ, ನೀವು ಶರೀರವನ್ನು ನೀವು ಎನ್ಕರೇಜ್ ಮಾಡಿದ್ರೆ, ಶರೀರ ಭಾವವನ್ನು ಮತ್ತೆ ನೀವು ಅನುಸರಿಸಿ ಬದುಕಬೇಕು, ಆ ಶರೀರ ಪ್ರಕಾರ ನೀವು ಬದುಕಬೇಕಂದ್ರೆ ನೀವು ನಿಜವಾಗಿ ಸತ್ತೋಗ್ತೀರಾ ಅಂತ ಹೇಳ್ತಾರೆ. ಯು ಆರ್ ಗೋಯಿಂಗ್ ಟು ಡೈ ಅಂತ ಹೇಳ್ತಾರೆ. ಅದೇ ನೀವು ಪವಿತ್ರ ಆತ್ಮದಿಂದ ನೋಡ್ರಿ, ಇಲ್ಲಿ ಪವಿತ್ರ ಆತ್ಮದಿಂದ ಅಂತ ಹೇಳುವಾಗ ಇದು ಲೋಕದ ಪ್ರಕಾರ ಇರುವ ಮಕ್ಕಳಿಗೆ ಹೇಳುವ ವಿಷಯ ಅಲ್ಲ ಅದು. ಯಾಕಂದ್ರೆ ಇಲ್ಲಿ ಲೋಕದ ಪ್ರಕಾರ ಜೀವಿಸ್ತಾ ಇರುವ ಆದಾಮನಿಂದ ಬಂದಿರುವ ಮಕ್ಕಳಿಗೆ ಹೇಳುವ ವಿಷಯ ಅಲ್ಲ ಅದು, ಅಲ್ವಾ? ನೀವು ಯಾರಿಗ್ರಿ ಈ ಲೋಕದ ಪ್ರಕಾರ ನೀವು ಬಾಳವರು ಯಾರೋ ಅದನ್ನ ಉಳಿಸ್ಕೊಳ್ತೀರಾ, ಯಾರೋ ಅದನ್ನ ನೀವು ಸತ್ತೋಗ್ತೀರಾ, ಮತ್ತೆ ಅದನ್ನ ಕಳ್ಕೊಂತೀರಾ. ಕ್ರಿಸ್ತನ ನಿಮಿತ್ತ ತನ್ನ ಜೀವನ ಕೊಡುವಾಗ ಅದನ್ನ ಉಳಿಸ್ಕೊಂತಾನೆ ಅಂತ ಹೇಳುವಾಗ ಅದು ಲೋಕದ ಬಗ್ಗೆ ಮಾತಾಡ್ತಾ ವಿಷಯ ಅಲ್ಲ. ಅದಕ್ಕೆ ಅಪೊಸ್ತಲ ಪೌಲ್ ಇಲ್ಲಿ ಹೇಳುವಾಗ ಕ್ಲಿಯರ್ ಆಗಿ ಹೇಳ್ತಾರೆ, ನೀವು ಶರೀರ ಭಾವನವನ್ನು ಅನುಸರಿಸಿ ಬದುಕಿದರೆ ಸಾವು ನಿಶ್ಚಯ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನೀವು ಪವಿತ್ರ ಆತ್ಮದಿಂದ ದೇಹ ಅಂತ ಹೇಳಿದ್ರೆ ದುರ್ಭಾಷೆಗಳನ್ನು ನೋಡ್ರಿ ನಾಶ ಮಾಡುವುದಕ್ಕೆ ಜೀವವನ್ನು ಏನ್ ಮಾಡ್ತಾರೆ. ಮತ್ತೆ ಓದನ ಸಿಸ್ಟರ್ ವಾಕ್ಯ ಓದ್ರಿ ಕ್ಲಿಯರ್ ಆಗಿ, ನನಗೆ ಅದು ಓದಕ್ ಬಾಯಲ್ಲಿ ಬರ್ತಾ ಇಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರ ಆತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ನೋಡಿ, ಜೀವಿಸುವಿರಿ ಅಂತ ಹೇಳಿದ್ರು. ಇದು ಡೈರೆಕ್ಟ್ ಆಗಿ ಪೌಲ್ ಹೇಳೋದು. ಇವಾಗ ನಮಗೆ ಪವಿತ್ರ ಆತ್ಮ ಅಂತ ಬರುವಾಗ ಯಾರ ಪವಿತ್ರ ನೂತನ ಸೃಷ್ಟಿಯಾಗಿರಿ ನಮಗೆ ಇವಾಗ ಹೇಳ್ಬಿಟ್ರು. ಯಾರಪ್ಪ ಅದ್ರನ್ನ ಬಂದ್ರು ಆತನ ಶರೀರವನ್ನು ಕಾಪಾಡೋದಿಕ್ಕೆ, ನೀವು ನೋಡ್ರಿ ಆ ಶರೀರ ಪ್ರಕಾರ ಜೀವಿಸೋದಿಕ್ಕೆ
ನೀವು ಅದಕ್ಕೆ ಏನ್ ಕೊಡ್ಬೇಡ್ರಿ, ದಾರಿಯನ್ನು ಕೊಡ್ಬೇಡ್ರಿ. ಯಾಕಂದ್ರೆ ಅದನ್ನ ಉಳಿಸ್ಕೊಳಕ್ಕೆ ನೀವು ಮಾಡಂಗಿದ್ರೆ ಆ ಜೀವ, ನೀವು ಯಾವ ಜೀವ, ತಂದೆಯ ದೇವರು ವಾಗ್ದಾನ ಕೊಟ್ಟಿರುವ ಆ ಜೀವವನ್ನು ಕಳ್ಕೊಂತೀರಾ, ಆ ನಿತ್ಯ ಜೀವವನ್ನು ಕಳ್ಕೊಂತೀರಾ, ಆತನ ಒಂದು ಆ ಮಹಿಮೆಯಾದಂತ ಆ ಜೀವವನ್ನು ಕಳ್ಕೊಂತೀರಾ ಅಂತ ಹೇಳಿ ಇಲ್ಲಿ. ಅದೇ ಆತ್ಮೀಯ ರೀತಿಯಲ್ಲಿ ನೀವು ಬದುಕಬೇಕಾದ್ರೆ, ನೀವು ನಿಮಗೆ ಸಿಕ್ಕಿರುವ ಆ ವಾಕ್ಯದ ಪ್ರಕಾರ ಆ ಆತ್ಮೀಯ ರೀತಿಯಲ್ಲಿ ಬದುಕಬೇಕಾದ್ರೆ ಅದನ್ನ ನೀವು ಮತ್ತೆ ಉಳಿಸ್ಕೊಂತೀರಾ ಅಂತ ಹೇಳಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಈ ವಾಕ್ಯವನ್ನು ಹೇಳ್ತಾರೆ. ಸರಿ, ಇದು ಎಷ್ಟು ಸೀರಿಯಸ್ ಆದ ಒಂದು ವಾಕ್ಯ ಇದು. ಇದು ಸಾಮಾನ್ಯವಾಗಿ ಬಹಳ ಸಿಂಪಲ್ ಆಗಿ ವಾಕ್ಯ ತಗೊಳಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ನಾನು ಹೇಳ್ದಂಗೆ ನೋಡಿ, ಎಲ್ಲಾ ಸುವಾರ್ತೆ ಪುಸ್ತಕದಲ್ಲಿ ಬರ್ದಿದ್ದಾರೆ. ಅದೇ ತರ ಅಪೊಸ್ತಲರು ಕೂಡ ಬರ್ದಿದ್ದಾರೆ. ಅಪೊಸ್ತಲ ಪೌಲ್ ಅವರು ಈ ವಿಷಯ ಬರ್ದಿದ್ದಾರೆ. ಪೀಟರ್ ಕೂಡ ಈ ವಿಷಯಗಳನ್ನ ಬರ್ದವ್ರೆ. ಅನೇಕರು ಈ ವಿಷಯಗಳು ಬರ್ದಿರುವ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದ್ರ ಹಿಂದೆ ಇರುವ ಬಹಳ ಮುಖ್ಯತ್ವ ಏನಪ್ಪಾ ಅಂತ ಹೇಳಿದ್ರೆ, ಸರಿ ಇದು ಈ ವಾಕ್ಯ ನಮಗೆ ಏನಾಗಿ ಇದು ನಮಗೆ ಸೂಚನವಾಗ್ತದೆ, ಏನಪ್ಪ ನಮಗೆ ಎಚ್ಚರಿಕೆಯನ್ನು ಕೊಡ್ತದೆ ಅಂತ ನಾವು ನೋಡ್ರಿ. ಓಕೆ, ಇಂಪಾರ್ಟೆನ್ಸ್ ಆದ್ರೂ ಬಹಳ ಇದು ಏನಪ್ಪ ಅದಂತ ನೀವೇ ಹೇಳ್ಬೇಕು. ಯಾಕಂತ ಕೇಳಿದ್ರೆ ಸಹೋದರ ಸಹೋದರರೇ, ತಂದೆ ದೇವರು ನಮ್ಮಲ್ಲಿ ಸಂಭಾಷಣೆಗಳು ವಾಕ್ಯದ ಮುಖಾಂತರ ನಮಗೆ ಮಾತಾಡುವ ವಾಕ್ಯಗಳು ಇದೆಯಲ್ಲ, ನಾವು ಮಾತಾಡುವ ವಿಷಯಗಳನ್ನು ನೋಡ್ರಿ. ನಾವು ಆ ಸೃಷ್ಟಿಗಳ ಬಗ್ಗೆ ಹೇಳ್ತಾರೆ. ಆ ಸೃಷ್ಟಿಗಳ ಬಗ್ಗೆ ಹೇಳುವಾಗ ಆದಿಕಾಂಡದಲ್ಲಿ ಇದ್ದಿದ್ದಂತ ಸೃಷ್ಟಿಗಳ ಬಗ್ಗೆ ಮಾತಾಡುವಾಗ ನಮಗೆ ಸೃಷ್ಟಿಗಳು ಹೆಂಗಿತ್ತು ಅಂತ ನಮಗೆಲ್ಲ ಗೊತ್ತಿಲ್ಲ. ನಾವೆಲ್ಲ ಯಾರ್ರಿ, ನಾವು ಬೈಬಲ್ ಸ್ಟೂಡೆಂಟ್ಗಳು ಆಕ್ಚುಲಿ ನೋಡ್ಬೇಕಾದ್ರೆ ನಾವು ಸ್ಕೂಲಲ್ಲಿ ಇರುವಾಗ್ಲೇ ಕೂಡ ಏನೇ ಹೇಳಿದ್ರು ಕೂಡ ನಮ್ಮ ತಲೆಯಲ್ಲಿ ಯಾವುದು ಹೋಗ್ತಿರ್ಲಿಲ್ಲ ಅಂತ ಹೇಳ್ತೀನಂತ ಬೇಜಾರು ಮಾಡ್ಕೊಂಬಿಡ್ರಿ. ಅಂತ ದಡ್ಡರಾಗಿರೋರು ನಾವು. ಏನಂತ ಕೇಳಿದ್ರೆ ಏನೇ ಹೇಳ್ಕೊಟ್ರೆ ಕೂಡ ನಮ್ಮ ಮನ್ಸಲ್ಲಿ ಅದು ನಮ್ಮ ಇದಕ್ಕೆ ಹೋಗ್ತಾನೆ ಇಲ್ಲ. ಅಷ್ಟು ಸೃಷ್ಟಿಗಳೆಲ್ಲ ಮಾತಾಡಿದ್ರೆ ಕೂಡ ಇದೆಲ್ಲ ಏನಕ್ಕಪ್ಪ ಮುಖ್ಯ ಅಂತ ನಾವು ಬಿಟ್ಟಿರೋರಿ. ಆದ್ರೆ ಸಹೋದರ ಸಹೋದರರೇ, ತಂದೆ ದೇವರು ಅದೇ ಬೈಬಲ್ ಅಲ್ಲಿ ನಮಗೆ ವಾಕ್ಯಗಳ ಪ್ರಕಾರ ಮಾತಾಡುವಾಗ ಆತನ ಎಂತ ಒಂದು ಶಕ್ತಿ ಅಂತ ಆ ಸೃಷ್ಟಿಗಳ ಮುಖಾಂತರ ನಮಗೆ ತೋರಿಸ್ತಾನೆ. ಆದ್ರೆ ಅವಾಗ ಅದನ್ನ ಸೃಷ್ಟಿಗಳು ನೋಡುವಾಗ ಇದು ಸೃಷ್ಟಿ ಕಾರ್ಯಗಳು ಕರ್ತನಾದ ತಂದೆಯ ದೇವರ ಒಂದು ಸೃಷ್ಟಿ ಶಕ್ತಿ ಯಾವ ತರ ಅಂತ ನಾವು ಅರ್ಥ ಮಾಡ್ಕೊಬಹುದು. ಮೊದಲನೇದು. ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಒಂದು ವಾಗ್ದಾನ ಇರ್ತದೆ. ವಾಗ್ದಾನ ಏನಂತ ಕೇಳಿದ್ರೆ ಹೇಳ್ತಾರೆ, ಆದಾಮನಿಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಆಶೀರ್ವಾದನ ಮಾಡ್ಬಿಟ್ಟು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಅವ್ರಿಗೆ ಒಂದು ವಿಷಯ ಹೇಳ್ತಾರಪ್ಪ. ಯಾವುದು? ಆದಿಕಾಂಡದಲ್ಲಿ ನಮಗೆಲ್ಲ ಗೊತ್ತಿದ್ದ ವಿಷಯ. 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ಒಂದ್ ನಿಮಿಷ. ಅವಾಗ ನೋಡ್ರಿ, ದೇವರು ಆ ತಂದೆ ಇವರಿಗೆ ಆದಾಮನನ್ನ ಸೃಷ್ಟಿ ಮಾಡಿ ಒಂದು ಆಶೀರ್ವಾದನ ಕೊಡ್ತಾರೆ. ಏನ್ ಆಶೀರ್ವಾದ ಕೊಟ್ರು ಆದಿಕಾಂಡದಲ್ಲಿ? 3:15 ಎಲ್ಲದರ ಸ್ತ್ರೀ ಮೇಲೆ ದೊರೆತನ ಸಂತತಿ ಮಾಡಿ ಬರುತ್ತೆ, ಮತ್ತೆ ಸ್ತ್ರೀ ಸಂತತಿ ಬರುತ್ತೆ, ಅದು ಸ್ವಲ್ಪ ತಲೆ ವೆರಿ ಗುಡ್. ಜಾಸ್ತೈತಿ. ಸರಿ, ಇವಾಗ ಅರ್ಥ ಆಯ್ತಲ್ಲ. 3:15 ನೀವು ನೋಡ್ಬೇಕಲ್ಲ, ವಾಗ್ದಾನ. ಇದು ಬಂದು ವಾಗ್ದಾನ. ಇದು ವಾಗ್ದಾನ ಇರ್ಬೇಕು. ಇದೇನ್ ಗೊತ್ತಾ? ನಿನಗೂ ನಿನ್ನ ಸ್ತ್ರೀಗೂ ಏನಂತೆ ಅದಲ್ಲ, ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಹಗೆತನ ಮಾಡುವೆನಿ ಅಂತ ಹೇಳ್ತಾರಲ್ಲ. ಸರಿ, ಇದು ಬಂದು ಇದು ವಾಗ್ದಾನ ಯಾವ್ದಂತ ಕೇಳಿದ್ರೆ ತನ್ನ ಮಕ್ಕಳನ್ನ ಆಶೀರ್ವದಿಸಿ ಈ ಲೋಕವನ್ನ ಏನ್ ಮಾಡ್ಕೊ ಅಂತ ಕೇಳಿದ್ರೆ ಆಳ್ವಣಿಕೆ ಮಾಡೋದಿಕ್ಕೆ ಎಲ್ಲವನ್ನು ಏನ್ ಮಾಡು. ಅದು 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 ಆ ವಾಕ್ಯ ಯಾವ ವಾಕ್ಯ ಅದು? ಅದು 2ನೇ 26 ಅಧ್ಯಾಯ ಬ್ರದರ್. ಆಮೇಲೆ ಹಾ, ಓದಿ ದೇವರು sister. ನಮ್ಮ ಸಾರೂಪ್ಯದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂತ ಹೇಳಿದ್ರು. ಓಕೆ ಸಹೋದರ ಸಹೋದರರೇ, ಈಗ ನಾವು ನೋಡಿದೀವಲ್ಲ ಈ ದುರತನ ಮಾಡ್ರಿ ಅಂತ ಹೇಳುವಾಗ ಆದಾಮ್ನಿಗೆ ಈ ದುರತನನ್ನು ಕೊಟ್ರು. ಇದಕ್ಕೆ ನಾವು ಏನಂತ ತಗೊಳ್ಳೋದು? ಯಾವ ತರ ಒಂದು ಆಶೀರ್ವಾದ ಇದು? ಇದು ಇಡೀ ಇದಕ್ಕ ರಾಜ ಅದಕ್ ಬೇಡ. ಅದೇ ಪ್ರಾಮಿಸ್ ಅಂತ ಹೇಳ್ತಾರೆ. ಪ್ರಾಮಿಸ್ ಅಂದ್ರೆ ವಾಗ್ದಾನ ಕೊಡ್ತಾರೆ. ನೀ ದುರತನ ಮಾಡ್ಕೋ, ಪ್ರಾಮಿಸ್ ಅಂತ ಹೇಳ್ತಾರೆ. ಈ ದುರತನ ಮಾಡ್ಕೋ ಅಂತ ಇವಾಗ ಅರ್ಥ ಮಾಡ್ಕೊಳ್ರಿ. ಇದು 2ನೇದು. 3ನೇದು. ಮೊದಲನೇದು ನನ್ನ ತಂದೆ ದೇವ್ರು ಯಾವ ತರ ನಮ್ಮ ಹತ್ರ
ಒಂದು ಸಂಭಾಷಣೆ ಇಟ್ಕೊಂತಾರೆ, ಯಾವ ತರ ಅದನ್ನ ಆತನ ವಾಕ್ಯದಲ್ಲಿ ಹೆಂಗೆ ನಮಗೆ ಅರ್ಥ ಮಾಡಿಸ್ತಾರೆ ಅಂತ ಹೇಳಿ ನಾನು ಹೇಳ್ತಾ ಇರೋದು. ಮೊದಲನೇದು ನಾನು ಏನ್ ಹೇಳಿದೆ, ಆ ಸೃಷ್ಟಿಗಳ ಮುಖಾಂತರ ತಂದೆ ದೇವರ ಸೃಷ್ಟಿ, ಆತನ ಶಕ್ತಿ ಹೆಂಗೆ ಅಂತ ಆತನ ಸೃಷ್ಟಿ ಮೂಲಕ ನಮಗೆ ತಿಳಿಸ್ತಾನೆ. ಅದನ್ನ ನನ್ನ ಶಕ್ತಿ ಹೆಂಗಿದೆ ಅಂತ ನಾನು ತೋರ್ಸೋಕ್ಕಿಲ್ಲ, ಆದ್ರೆ ಅದರಲ್ಲಿ ಇರುವ ವಿಷಯಗಳನ್ನ ನಾವು ಓದಿದ್ಮೇಲೆ ಆತನ ಶಕ್ತಿ ಯಾವ ತರ ಇದೆ ಅಂತ ಅರ್ಥ ಮಾಡ್ಕೊಂಡಿವಿ. ಅದೇ ತರ ಆದಾಮನಿಗೆ ದೊರೆತನವನ್ನು ಕೊಡುವಾಗ ಅದನ್ನ ನಾವು ಏನ್ ಅರ್ಥ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ವಾಗ್ದಾನ ಅಂತ ನಾವು ಅರ್ಥ ಮಾಡ್ಕೊಂಡಿದೀವಿ. ಸರಿ, ಅದೇ ತರ ಇವಾಗ ಏನ್ ಹೇಳ್ತಾರೆ ಸಹೋದರ ಸಹೋದರರೇ, ಆದಾಮನಿಗೆ ಒಂದು ಹಣ್ಣನ್ನ ಇಟ್ಟು ಆ ಹಣ್ಣನ್ನ ತಿನ್ನಬೇಡ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನಂತ ನಾವು ಅರ್ಥ, ತಿನ್ನಬೇಡ ಅಂದ್ರೆ ಅರ್ಥ ಏನು? ಒಂದು ಅರ್ಥ ಆರ್ಡರ್. ಆಗುತ್ತಾ? ಅಲ್ಲ, ಇದು ಆ ಏನ್ರಿ ಇದು ಆಜ್ಞೆನಾ ಅಲ್ವಾ? ತಿನ್ನಬೇಡ ಅಂತ ಹೇಳಿದ್ರೆ ಆಜ್ಞೆ ಏನಿದು? ಆಜ್ಞೆ ಬ್ರದರ್. ಆಜ್ಞೆ. ಆರ್ಡರ್. ನೋಡ್ರಿ, ಇಲ್ಲಿ ಆಜ್ಞೆ ಅಂತ ಹೇಳಲ್ಲ, ಇದು ಕಟ್ಟಳೆ ಆಜ್ಞೆ ಅಂತ ಹೇಳಲ್ಲ. ಕಟ್ಟಳೆ. ಅದೇ ತಿನ್ನಬೇಡ್ರಿ ಅಂತ ಹೇಳ್ತಾರೆ. ಇದನ್ನ ತಿನ್ನಬೇಡ ಅಂತ ಹೇಳುವಾಗ ಇದೆ ತಂದೆ ದೇವ್ರು ಯಾವ ತರ ವಾಕ್ಯಗಳ ಮುಖಾಂತರ ಹೇಳ್ತಾರೆ ಅಂತ ಕೇಳಿದ್ರೆ ಇದನ್ನ ತಿನ್ನಬೇಡ ಅಂತ ಮಾತ್ರ ಹೇಳ್ತಾರೆ. ಆದ್ರೆ ನಾವು ಅದನ್ನ ಓದುವಾಗ ಯಾವ್ದನ್ನ ನೀನು ಸುಳ್ಳು ಹೇಳಬೇಡ ಅಂತ ಹೇಳುವಾಗ ಅದನ್ನ ನಾವು ಅದು ಆಜ್ಞೆ ಅಂತ ತಿಳ್ಕೊಬೇಕು. ಅದನ್ನ ಆಜ್ಞೆ ಅಂತ ಎಲ್ಲಾ ಜಾಗದಲ್ಲಿ ಹೇಳಂಗಿಲ್ಲ, ಅವರು ಹೇಳೋದಿಲ್ಲ. ಆ ತರುವಾಗ ಇದು ಆಜ್ಞೆ ಅಂತ ನಾವು ತಿಳ್ಕೊಂಡು, ಒಂದು ವೇಳೆ ನೀನು ತಿಂದ್ರೆ ಸತ್ತೋಗ್ತೀಯಾ ಅಂತ ಹೇಳುವಾಗ ಅದಕ್ಕೆ ಏನಂತ ನಾವು ಉಪಯೋಗ ಮಾಡ್ತೀವಿ, ಅದನ್ನ ಆ ವಾಕ್ಯ ಏನಂತ ನಾವು ತಿಳ್ಕೊಳ್ಳೋದು. ಸತ್ತೋಗ್ತೀಯಾ, ನೀನ್ ತಿನ್ನಬೇಡ ಅನ್ನುವಾಗ ಅದು ಆಜ್ಞೆ. ನೀನು ತಿಂದ್ರೆ ಸಾಯ್ತೀಯ ಅಂದ್ರೆ ಅದ್ರ ಅರ್ಥ ಏನು? ಶಿಕ್ಷೆ ಅಂತ ತಿಳ್ಕೊಬೋದಾ? ಯಾವುದು ಶಿಕ್ಷೆ, ಅದು ಪನಿಷ್ಮೆಂಟ್ ತರ. ಅದೇ ಏನು ಅದಕ್ಕೊಂದು ಪದ ಇದೆಯಲ್ಲ ಬೈಬಲ್ ಅಲ್ಲಿ, ಅದಕ್ಕೊಂದು ಪದ ಇದೆಯಲ್ಲ, ಸಾಯಿವೆ. ತೀರ್ಪು, ಶಾಪನ ತೀರ್ಪು. ಜಡ್ಜ್ಮೆಂಟ್. ಓಕೆ, ಜಡ್ಜ್ಮೆಂಟ್ ಅಂದ್ರೆ ಏನು? ಇದನ್ನ ತಿನ್ಬೇಡ ಅನ್ನೋದು ತೀರ್ಪು, ಆಜ್ಞೆ. ತಿನ್ಬಾರ್ದು. ತಿನ್ಬೇಡ ಅಂತ. ತಿಂದ್ರೆ ಸಾಯ್ತೀಯಾ ಅಂದ್ರೆ ಅರ್ಥ ಏನಂತ ಕೇಳಿದ್ರೆ ತಿಂದ್ರೆ ಸಾಯ್ತೀಯ ಅಂತ ಕೇಳುವಾಗ ಅದರ ಒಂದು ತೀರ್ಪು ಆದ್ಮೇಲೆ ಕೊಟ್ಟಾಯ್ತು, ತೀರ್ಪು. ಕರೆಕ್ಟ್. ಇವಾಗ ನೋಡ್ರಿ, ಇವೆಲ್ಲ ನನ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ತೀರ್ಪು ಅಂತ ಹೇಳಲ್ಲ, ಆಜ್ಞೆ ಅಂತ ಹೇಳಲ್ಲ, ಆ ವಾಕ್ಯದ ಮುಖಾಂತರ ನಾವು ಅರ್ಥ ಮಾಡ್ಕೊಂತೀವಿ ಇವೆಲ್ಲ. ನೀವ್ ಹೇಳ್ದಂಗೆ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೆಗ್ಗೆತನ ಅಂತ ಹೇಳುವಾಗ ಅದು ಏನಪ್ಪಾ ಅಂತ ಕೇಳಿದ್ರೆ ಇಟ್ ಇಸ್ ಎ ಪ್ರಾಫೆಸಿ. ಅದು ಒಂದು ಏನ್ರಿ, ಅದು ಒಂದು ಪ್ರವಾದನೆ. ಎಂಟೈರ್ ಬೈಬಲ್, ಇಡೀ ಬೈಬಲ್ ಒಂದು ಪ್ರವಾದನೆ ಒಂದೇ ಒಂದು ವಾಕ್ಯದಲ್ಲಿ ಅಡಗಿದೆ ಅಂತ ಕೇಳಿದ್ರೆ ಅದು 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಅಲ್ವಾ, ಅದು ಪ್ರವಾದನೆ. ನೋಡ್ರಿ, ಅಲ್ಲಿ ಪ್ರವಾದನೆ ಅಂತ ಹೇಳಿರಲ್ಲ, ಪ್ರವಾದನೆ ಅಂತ ಹೇಳಿರ. ಅದೇ ತರ ಆದಿಘಟ್ಟದಲ್ಲಿ ನೀವು ನೋಡ್ಬೇಕಾದ್ರೆ ಆತನ ಸೃಷ್ಟಿ ಮುಖಾಂತರ ಅದನ್ನ ಶಕ್ತಿ ಅಂತ ಹೇಳಲ್ಲ. ಅದೇ ತರ ಆತನಿಗೆ ದೊರೆತನ ಕೊಡುವಾಗ ಅದು ಒಂದು ವಾಗ್ದಾನ ಅಂತ ಹೇಳಲ್ಲ, ದೊರೆತನ ಕೊಟ್ಟಿದ್ದಾರೆ. ಅದೇ ತರ ಅವರಿಗೆ ಈ ಒಂದು ಹಣ್ಣನ್ನ ತಿನ್ನಬೇಡ ಅಂತ ಹೇಳುವಾಗ ಅದು ಆಜ್ಞೆ, ಅದನ್ನ ಆಜ್ಞೆ ಅಂತ ಹೇಳಲ್ಲ. ಅದನ್ನ ತೀರ್ಪು ಕೊಡುವಾಗ ನೀನ್ ಸಾಹಿತ್ಯ ಅಂತ ಹೇಳ್ತಾರೆ, ಅದ್ರಲ್ಲಿ ತೀರ್ಪು ಅಂತ ಹೇಳಲ್ಲ, ನೀನ್ ಸಾಹಿತ್ಯ ಅಂತ ಅರ್ಥ. ಅದೇ ತರ ಇಲ್ಲಿಗೆ ಅದನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ ಒಂದು ಪ್ರಾಫೆಸಿ, ವಾಗ್ದಾನ ಅಲ್ಲ, ಅದು ಪ್ರವಾದನೆ. ಏನಪ್ಪ ಪ್ರವಾದನೆ ಅಂತ ಹೇಳಿದ್ರೆ ಹೆಗ್ಗೆತನ. ಸ್ತ್ರೀಗೂ ಆತನ ಸಂತತಿಗೂ, ಸೈತನ ಸಂತತಿಗೂ ಸ್ತ್ರೀಗೂ ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಹೆಗ್ಗೆತನ, ಅದು ಬಂದು ಪ್ರವಾದನೆ. ಸರಿ, ಇವಾಗೆಲ್ಲ ಓದಿದೀವಲ್ಲ ಸಿಸ್ಟರ್, ಇವಾಗೆಲ್ಲ ಇದನ್ನ ನೋಡ್ರಿ ವಾಕ್ಯ ಹೆಂಗ್ ಹೇಳುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದು ತೀರ್ಪು ಅಂತ ಹೇಳಲ್ಲ, ಅದು ವಾಗ್ದಾನ ಅಂತ ಹೇಳಲ್ಲ, ಅದು ಆಜ್ಞೆ ಅಂತ ಹೇಳಲ್ಲ. ವಾಕ್ಯ ಹಿಂಗ್ ಹೇಳುವಾಗ ತನ್ನ ಮಕ್ಕಳು ಅದನ್ನ ಓದಿದ ತಕ್ಷಣ ಅದನ್ನ ಅರ್ಥ ಮಾಡ್ಕೊಳ್ಳುವ ಒಂದು ನಮಗೆ ಒಂದು ಜ್ಞಾನವನ್ನು ಆ ಪವಿತ್ರಾತ್ಮನು ನಮಗ್ ಕೊಟ್ಟಿದ್ದಾನೆ. ಇವಾಗ ನಾವು ಓದಿದಂತ ಒಂದು ವಿಷಯ ಯಾವ್ದಪ್ಪ ಅಂತ ಹೇಳಿದ್ರೆ ವಾಕ್ಯ ಓದಿದೀವಲ್ಲ, 9ನೇ ಅಧ್ಯಾಯ 24ನೇ ವಾಕ್ಯ ಒಂದು ಮತ್ತೆ ಓದೋಣ. ಲೂಕ 9ನೇ ಅಧ್ಯಾಯ 24ನೇ ವಾಕ್ಯ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಸರಿ, ಈ ವಾಕ್ಯನ ಓದಿದೀವಲ್ಲ, ಈಗ ನಾವು ಮೇಲಿರುವ ವಿಷಯಗಳೆಲ್ಲ ನಾವು ಮಾತಾಡ್ಕೊಂಡು ಬಂದಿದ್ದು ಯಾವ್ದಂತ ಕೇಳಿದ್ರೆ ಇದು ವಾಗ್ದಾನನ ಅಥವಾ ಇದು ಆಜ್ಞೆನ, ಇದು ತೀರ್ಪ ಇಲ್ಲ, ಇದು ಏನಪ್ಪಾ ಇದು ಅಂತ ಕೇಳಿದ್ರೆ ಒಂದು ಪ್ರವಾದನೆನ.
ಏನು ಏನು ಈ ಒಂದು ವಾಕ್ಯಕ್ಕೆ ಯಾವ್ದನ್ನ ನಾವು ಅದಕ್ಕೆ ಸರಿಯಾದ ಹೋಲಿಕೆ ಮಾಡೋಣ? ಈ ವಾಕ್ಯದಲ್ಲಿ ಏನಿದೆ? ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಅನ್ನುವನು ಅದನ್ನ ಕಲ್ಕೊಳ್ಳುವನು ಅಂತ ಹೇಳಿದ್ರೆ ಇದು ಪ್ರವಾದನ, ಆಜ್ಞೆನ, ತೀರ್ಪ? ಪ್ರವಾದನೆ ಅನ್ಸುತ್ತೆ ಬ್ರದರ್. ಇಲ್ಲ, ತೀರ್ಪು ಅಂದ್ರೆ ಅದ್ ಪಡ್ಕೊಂಡ್ರೆ ಅದ್ ಕಳ್ಕೊತೀವಿ ಅಂದ್ರೆ ಅದು ಒಂದು ತೀರ್ಪು. ವೆರಿ ಗುಡ್. ಇದೇನಂತ ಹೇಳಿದ್ರೆ ಇದು ಮೊದಲನೇದು ತೀರ್ಪು. ನೋಡ್ರಿ, ಈ ವಾಕ್ಯ ಏನ್ ಹೇಳ್ತ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಅನ್ನಿರುವನು ಅದನ್ನ ಕಳ್ಕೊಂತಾನೆ. ಅದು ಅವನಿಗಿದೆ ಹೇಳಿದ್ದು, ಇದನ್ನ ತಿಂದ್ರೆ ನೀನ್ ಸಾಯ್ತೀಯ ಅಂತ ಹೇಳಿ. ಅದೇ ತನ್ನ ಅಪೊಸ್ತಲರು ಕೂಡ ಹೇಳಿದ್ದು, ತನ್ನ ಶರೀರ ಪ್ರಕಾರ ಯಾರು ಜೀವಿಸ್ಬೇಕು ಅನ್ನೋನು ಅದನ್ನ ಸಾಯ್ತೀಯ ಅಂತ ಹೇಳುವಾಗ ಅದು ತೀರ್ಪು. ಅದೇ ಎರಡನೇ ವಾಕ್ಯ, ಅದೇ ವಾಕ್ಯದಲ್ಲಿ ಎರಡನೇ ಭಾಗ ಬಂದು ನೋಡ್ಬೇಕಾದ್ರೆ, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳ್ಕೊಳ್ಳೋನು ಅದನ್ನ ಉಳಿಸಿಕೊಳ್ಳುತ್ತಾನೆ. ಇದು ವಾಗ್ದಾನ. ನೋಡ್ರಿ, ಹಂಗಾದ್ರೆ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿರುವಾಗ ಈ ವಾಗ್ದಾನ, ನಮ್ಮ ತೀರ್ಪು ಅನ್ನೋದು ಬಹಳ ಮುಖ್ಯ ರೀ. ಈ ನಾವು ಆಕ್ಚುಲಿ ನೋಡ್ಬೇಕಾದ್ರೆ ಈ ವಾಕ್ಯಗಳೇ ನಮ್ಮನ್ನ ತೀರ್ಪು ಮಾಡೋದು. ಸಹೋದರ ಸಹೋದರಿಯರೇ, ವಾಕ್ಯಗಳ ಮುಖಾಂತರ ನಾವು ಏನ್ ತಿಳ್ಕೊಬಾರ್ದು ಅಂತ ಕೇಳಿದ್ರೆ, ಒಂದು ದಿನ ಬರ್ತವೆ, ಆ ದಿನದಲ್ಲಿ ಕ್ರಿಸ್ತನು ಆ ಸಿಂಹಾಸನದಲ್ಲಿ ಕೂತಿರ್ತಾನೆ. ನಾವು ಎದ್ದು ಹೋಗಿ ನಿಂತುಕೊಂಡು ನಾವು ತೀರ್ಪು ಕಾಯ್ತಿರ್ತೀವ ಅಂತ ಹೇಳಿದ್ರೆ ಇಲ್ಲ. ಆ ತೀರ್ಪುಗಳು ಹೆಂಗೆ ಆದಾಮನಿಗೆ ಹಣ್ಣಲ್ಲಿ ಕೊಟ್ಟಿದ್ನೋ ಆ ತೀರ್ಪುಗಳು ಈಗ ನಮ್ಮ ಕೈಯಲ್ಲಿ, ನಾವೆಲ್ಲ ಅಂಡರ್ ದ ಜಡ್ಜ್ಮೆಂಟ್, ನಾವೆಲ್ಲ ತೀರ್ಪು ಒಳಗಿನೇ ಇದ್ದೀರಿ. ಈಗ ಎಲ್ಲ ತೀರ್ಪು ಒಳಗಿನೇ ಇದ್ದೀರಿ. ನೋಡ್ರಿ, ಇವಾಗ ನಾವೆಲ್ಲ ತೀರ್ಪು ಒಳಗಿನೇ ಇದ್ದೀವಿ. ನಾವೆಲ್ಲ ಆ ಒಂದು ಜಡ್ಜ್ಮೆಂಟ್ ಒಳಗೆ ಇದ್ದೀವಿ. ಯಾರು ತೀರ್ಪು ಮಾಡೋದು? ವಾಕ್ಯ ಓದನ. ಯೋಹಾನ 12ನೇ ಅಧ್ಯಾಯ, ಯೋಹಾನ 12ನೇ ಅಧ್ಯಾಯ 48ನೇ ವಾಕ್ಯ. ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೇ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ ನಾನು ಆಡಿದ ಮಾತು, ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು. ನೋಡಿದ್ರ ಸೋದರ ಸೋದರಿಯರೇ, ತೀರ್ಪು ಏನಂತ ಕೇಳಿದ್ರೆ ನಾನು ಮಾತಾಡಿರೋ ಮಾತುಗಳೇ ತೀರ್ಪು. ನೋಡಿ, ನನ್ನ ಮಾತಿಗೆ ಯಾವನನ್ನು ಲಕ್ಷ್ಯ ಕೊಡದಿರ ಅಂತ ಹೇಳುವಾಗ, ನನ್ನ ಮಾತಿಗೆ ಅವನು ಲಕ್ಷ್ಯ ಕೊಡದಿರ ಇರೋವನಿಗೆ ಒಂದು ಉಂಟು. ಏನಪ್ಪಾ ಅಂತ ಹೇಳಿದ್ರೆ ಅದೇ ಆ ತೀರ್ಪು. ಯಾವಾಗ ಅದು ಅವನು ಕಡೆ ಕಾಲದಲ್ಲಿ ಅವನಿಗೆ ತೀರ್ಪು ಮಾಡೋದು ಒಂದು ಉಂಟು, ಅದು ನನ್ನ ವಾಕ್ಯ. ಈಗಾದ್ರೆ ಸೋದರ ನೋಡ್ರಿ, ಈಗ ನಾವು ತೀರ್ಪು ಅಂತ ಹೇಳುವಾಗ ನಾವು ಪಾಡಿಗೆ ನಾವು ಹೋಗ್ತಾ ಇದ್ರೆ ಒಂದು ದಿನ ತೀರ್ಪು ಬರುತ್ತೆ ಅಂತ ಹೇಳುವಾಗ ನಮ್ಮನ್ನ ನಾವು ಏಮಾರಿಸ್ಕೊಳ್ಳೋದು. ನಮಗೆ ದೇವರು ವಾಕ್ಯವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟ ಮೇಲೆ ನಾವು ಅದನ್ನ ಅರ್ಥ ಮಾಡೋ ರೀತಿಯಲ್ಲಿ ನಾವು ಯಾವ ಬೆಳಿತೀರೋ ತೀರ್ಪು ಅಲ್ಲಿಗೆ ಸ್ಟಾರ್ಟ್ ಆಗ್ತದೆ. ಒಂದು ವಿಷಯ ಯಾವುದು ಗೊತ್ತಿಲ್ವೋ ಪರವಾಗಿಲ್ಲ, ಗೊತ್ತಿಲ್ಲದ ಟೈಮಲ್ಲಿ ನಮಗೆ ಅದ್ರ ಮೇಲೆ ತೀರ್ಪು ಬರಲ್ಲ. ಜಡ್ಜ್ಮೆಂಟ್ ಅನ್ನುವಾಗ ಜಡ್ಜ್ಮೆಂಟ್ ಅಂತ ಬರುವಾಗ ಸಹೋದರ ಸಹೋದರಿ, ಮೊದಲು ಅವ್ರಿಗೆ ಜ್ಞಾನ ಕೊಡಬೇಕು, ಆಮೇಲೆ ಜಡ್ಜ್ಮೆಂಟ್ ಕೊಡಬೇಕು. ಜಡ್ಜ್ಮೆಂಟ್ಗೆ ಅದೇ ಅರ್ಥ. ಜಡ್ಜ್ಮೆಂಟ್ ಬರುವಾಗ ನಮ್ಮ ಮೇಲೆ ಅದಕ್ಕೆ ಜ್ಞಾನ ಕೊಡಬೇಕು, ಆ ಜ್ಞಾನದ ಪ್ರಕಾರ ನಿನಗೆ ಜಡ್ಜ್ಮೆಂಟ್ ಕೊಡಬೇಕು. ಹಾಗಿದ್ರೆ ಈಗ ಸಹೋದರ ಸಹೋದರಿ, ತಂದೆ ಯೇಸು ಕ್ರಿಸ್ತನು ಹೇಳುವ ಒಂದು ಮಾತು, ನನಗೆ ಕಡೆ ಕಾಲದಲ್ಲಿ ತೀರ್ಪು ಅಂತ ಬರುವಾಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಆ ನನ್ನ ವಾಕ್ಯವೇ ನಿಮ್ಮನ್ನ ತೀರ್ಪು ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಹಾಡಿದ ವಾಕ್ಯಗಳು, ನನ್ನ ಹಾಡ್ಬಿಟ್ಟಿದ್ದೀನಿ, ಎಲ್ಲ ವಾಕ್ಯಗಳು ಎಲ್ಲ ತೋರ್ಸ್ಬಿಟ್ಟಿದ್ದೀನಿ, ಎಲ್ಲ ಕೊಟ್ಟುಬಿಟ್ಟಿದ್ದೀನಿ. ವಾಕ್ಯ ಅರ್ಥ ಆಯ್ತಾ? ಅದ್ರ ಪ್ರಕಾರ ನಾವು ನಡೆದಿಲ್ಲ ಅಂತ ಹೇಳುವಾಗ ತೀರ್ಪು ಇಮಿಡಿಯೇಟ್ ನಮಗೆ ಅಪ್ಲೈ ಆಗುತ್ತೆ. ನಾವು ಅದಕ್ಕೆ ಏನ್ ಹೇಳೋದು, ಜ್ಞಾನ ನಾವು ಪಡ್ಕೊಂಡಿದ್ದೀರಿ, ಎಷ್ಟು ಜ್ಞಾನ ಪಡ್ಕೊಂಡಿದ್ದೀರಿ, ಅದ್ರ ಪ್ರಕಾರ ನಾವು ನಡೆದಿರೋ ಹೋದ್ರೆ ಆ ತೀರ್ಪು ಒಂದು ದಿವಸ ಅದೇ ನಮಗೆ ತೀರ್ಪು ಮಾಡುತ್ತೆ ಸಹೋದರ ಸಹೋದರಿಯರೇ. ಅದಕ್ಕೆ ಅಪೊಸ್ತಲ ಪೌಲ್ ಇದು ಡೈರೆಕ್ಟ್ ಆಗಿ ನಾನು ಅವಾಗೆ ಓದಿದ್ದೀವಲ್ಲ, ಮತ್ತೆ ಓದೋಣ ಅದನ್ನ. ರೋಮನ್ಸು 8ನೇ ಅಧ್ಯಾಯ, ರೋಮರಿಗೆ 8ನೇ ಅಧ್ಯಾಯ 12-13. ಹೀಗಿರಲಾಗಿ ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮನ ಅನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ.
ನೀವು ಹಾ ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ನೋಡ್ರಿ ಸಹೋದರ ಡೈರೆಕ್ಟ್ ಆಗಿ ಹೇಳ್ತಾರೆ, ನೀವು ಶರೀರ ಭಾವವಾಗಿ ಹ್ಮ್. ನೀವು ಅನುಸರಿಸಿದ್ರೆ ಸಾಯೋದು ನಿಶ್ಚಯ ನಿಶ್ಚಯ ಅಂತ ಹೇಳ್ತಾರೆ. ಇಟ್ ಇಸ್ ಅ ತೀರ್ಪು ಕೊಟ್ಟಿದ್ದಾರೆ ಈ ವಾಕ್ಯ. ಅದೇ ವಾಕ್ಯನೇ ತೀರ್ಪು ಕೊಡುತ್ತು. ಯಾಕಂತ ಕೇಳಿದ್ರೆ ಆ ಶರೀರ ಪ್ರಕಾರ ನಾವು ಜೀವಿಸುವಾಗ ವಿ ಆರ್ ಗೋಯಿಂಗ್ ಟು ಲೂಸ್. ಡೈ ಅಂದ್ರೆ ಡಿಸ್ಟ್ರಕ್ಷನ್. ಡೈ ಅನ್ನುವಾಗ ನಾವು ವಿಲ್ ಗೋ ಫಾರ್ ದ ಡಿಸ್ಟ್ರಕ್ಷನ್ ಅಷ್ಟೇ. ಸೊ ಇದು ನಾವು ಮನಸ್ಸಲ್ಲಿ ಇಟ್ಟುಕೊಬೇಕು. ಒಬ್ಬೊಬ್ರು ಕೂಡ ಪರಿಶುದ್ಧಾತ್ಮದಿಂದ ಒಂದು ಜನಿಸಲ್ಪಟ್ಟಿರುವ ಒಬ್ಬೊಬ್ರು ಕೂಡ ಸಹೋದರರೇ ಇದನ್ನ ನಾವು ಬಹಳ ಎಚ್ಚರಿಕೆಯಾಗಿ ಇರ್ಬೇಕು. ಇವಾಗ ನಾವು ಆ ಪಂಕ್ತಿಯಲ್ಲಿ ಕೂಡ ನಾವು ಹೋಗಿ ಅದರಲ್ಲಿ ಪಾಲ್ಕೊಳ್ತೀರಿ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಅದನ್ನ ಪಾಲ್ಗೊಳ್ಳುವಾಗ ವಿ ಶುಡ್ ನೋ, ನಮಗೆ ಏನ್ ಗೊತ್ತಾಗಿರ್ಬೇಕಂತ ಕೇಳಿದ್ರೆ ನಾವು ಹುಟ್ಟಿರುವುದು ಆ ಒಂದು ಪವಿತ್ರಾತ್ಮದಿಂದ ನೂತನ ಸೃಷ್ಟಿಯಾಗಿ ಹುಟ್ಟಿದೀವಿ, ಇಷ್ಟು ಜ್ಞಾನ ಪಡ್ತಾ ಇದೀವಿ, ವಾಕ್ಯದ ಪ್ರಕಾರ ನಡೀತಾ ಇಲ್ಲ ಅಂತ ಹೇಳುವಾಗ ಅದು ನಾವಾಗಿ ಅದನ್ನ ಕ್ರಿಸ್ತನನ್ನು ಮತ್ತೆ ತುಳಿತಿರಲ್ಲ. ಅದನ್ನ ವಿ ಆರ್ ಡೂಯಿಂಗ್ ದ ಸೇಮ್ ಥಿಂಗ್. ನಾವು ಅದನ್ನ ತುಳಿತೀವಿ, ಕ್ರಿಸ್ತನನ್ನು ತುಳಿತೀವಿ ಅಲ್ಲ, ಅವಾಗ ನಾವು ಶರೀರ ಪ್ರಕಾರನೇ ಜೀವಿಸುವರಾಗಿರ್ತೀವಿ. ಅದಕ್ಕೆ ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಸಹೋದರರೇ, ನಾವು ಪವಿತ್ರ ಆತ್ಮಕ್ಕೆ ವಿರುದ್ಧವಾಗಿ ನಾವು ಪಾಪ ಮಾಡುವರಾಗಿದ್ರೆ, ಪವಿತ್ರ ಆತ್ಮಕ್ಕೆ ವಿರುದ್ಧವಾಗಿ ಪಾಪ ಮಾಡಂಗಿದ್ರೆ ನಮಗೆ ಕ್ಷಮೆಯನ್ನು ಸಿಗೋದಿಲ್ಲ. ಎಚ್ಚರಿಕೆಯಾದ ಮಾತು ಇದು. ಓಕೆ, ಎಲ್ಲಿ ಬರ್ತವೆ ನೋಡ್ರಿ, ಓದನ. ಮಾರ್ಕೋ 12ನೇ ಅಧ್ಯಾಯ 31-32. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದು 2ನೇ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು. ಸರಿ ಸರ್, Continue. ತಪ್ಪಾಯ್ತೋದು. ಮ್ಯಾಥ್ಯೂ ಅಲ್ಲಿ, ಮತ್ತಯದಲ್ಲಿ 12, 31, 32. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ನೋಡಿದ್ರ ಸಹೋದರರೇ, ಮನುಷ್ಯನಿಗೆ ಮಾಡುವ ಎಲ್ಲಾ ಒಂದು ಏನ್ರಿ ಪ್ರತಿಯೊಂದು ಪಾಪಕ್ಕೂ ಏನಂತ ದೋಷಕ್ಕೂ ಏನಂತ ಕೇಳಿದ್ರೆ ಕ್ಷಮಾಪಣೆ ಉಂಟು. ಕ್ಷಮಾಪಣೆ ಇಲ್ಲ. ಮನುಷ್ಯನಿಗೆ ಮನುಷ್ಯ ಮಾಡುವ ಪಾಪಗೆ ಎಲ್ಲ ಕ್ಷಮಾಪಣೆ ಉಂಟು. ಆದ್ರೆ ಪವಿತ್ರ ಆತ್ಮ ಅಂತ ಹೇಳುವಾಗ ದೋಷಕ್ಕೆ ನೀನು ಏನಂತ ಕೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ನಾವು ಮಾಡುವಾಗ ಕ್ಷಮಾಪಣೆ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ತದೆ. ನೋಡ್ರಿ, ಮನುಷ್ಯನು ತಪ್ಪು ಮಾಡಂಗಿದ್ರೆ ನಿನಗೆ ಕ್ಷಮಾಪಣೆ ಉಂಟು. ಇಫ್ ಯು ಗೋ ಅಗೇನ್ಸ್ಟ್ ದ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮಕ್ಕೆ ವಿರುದ್ಧವಾಗಿ ಒಬ್ಬನು ಮಾತಾಡಂಗಿದ್ರೆ ಅವನಿಗೆ ಏನಿಲ್ಲ ಅಂತ ಹೇಳಿದ್ರೆ ಕ್ಷಮಾಪಣೆ ಇಲ್ಲ. 32ನೇ ವಾಕ್ಯ ಕೂಡ ಓದಿ. ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಪವಿತ್ರ ಆತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ನೋಡಿದ್ರೆ, ಈಗಲಾಗಲಿ ಬರುವ ಕಾಲದಲ್ಲಿ ಆಗ್ಲಿ ಬರುವಾಗಲಾಗ್ಲಿ ಅವನಿಗೆ ಕ್ಷಮಾಪಣೆ ಇಲ್ಲ. ಮನುಷ್ಯ ಕುಮಾರನಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಪರವಾಗಿಲ್ಲ, ಅವನಿಗೆ ಕ್ಷಮಾಪಣೆ ಉಂಟು ಅಂತ ಹೇಳಿದ್ರೆ ಏನ್ ಅರ್ಥ ಗೊತ್ತಾ ಸಹೋದರರೇ? ಈ ಲೋಕದಲ್ಲಿ ಎಷ್ಟೋ ಜನ ಅವರು ಈ ಬೇರೆ ಬೇರೆ ಜಾತಿಯವರು, ಆತರ ಗೊತ್ತಿಲ್ದವರು ಕ್ರಿಸ್ತನನ್ನ ಏನೇನೋ ನಿಂದಿಸ್ತಾರೆ, ಏನೇನೋ ಮಾಡ್ತಾರೆ. ಅವರೆಲ್ಲ ನರಕಕ್ಕೆ ಹಾಕಲ್ಲ ಅಂತ ಹೇಳ್ತಾರೆ ಅವರು. ಎಲ್ಲ ಬೇರೆಯವರು ಯಾರು ಕ್ರಿಸ್ತನಿಗೆ ಗೊತ್ತಿಲ್ಲ, ಮನುಷ್ಯ ಕುಮಾರನನ್ನು ತಿಳ್ಕೊಂಡಿರುವಾಗ ಆತರ ಶಿಲುವೆ ಮೇಲೆ ಹಾಕಿದ್ರಲ್ಲ ಮನುಷ್ಯ ಕುಮಾರನ, ಇಲ್ಲಿ ಜೀಸಸ್ ಅಂತ ಹೇಳಿ ಈ ಲೋಕದಲ್ಲಿ ಕ್ರಿಸ್ತನನ್ನ ಬಿಟ್ಟು ಬೇರೆ ಜಾತಿಗಳೆಲ್ಲ ಇದಾರಲ್ಲ, ಇವರೆಲ್ಲ ಮನುಷ್ಯ ಕುಮಾರನಿಗೆ ವಿರುದ್ಧವಾಗಿ ಏನೇ ಕೂಡ ಮಾತಾಡಿದ್ರೆ ಕೂಡ ಆತನ ಇದಿಲ್ಲಪ್ಪ, ಅವನ ಕುಮಾರನ ಇಲ್ಲ, ಅವನು ಹಿಂಗಿಲ್ಲ ಅಂತ ಏನೇ ಕೂಡ ಮಾತಾಡಿದ್ರೆ ಕೂಡ ಅವ್ನಿಗೆ ಕ್ಷಮಾಪಣೆ ಉಂಟು ಅಂತ ಕೇಳ್ತಾರೆ. ಹಂಗಾದ್ರೆ ಅವನು ಮತ್ತೆ ಪುನಃತನಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಆದ್ರೆ ಪವಿತ್ರ ಆತ್ಮವನ್ನು ಹೊಂದಿರೋನು ಅಂತ ಕೇಳಿದ್ರೆ ಸತ್ಯವನ್ನು ತಿಳ್ಕೊಂಡು ಮೇಲೆ ಮನುಷ್ಯ ಕುಮಾರನು ಯಾರಾಗಿದ್ನು, ಎಲ್ಲಿಂದ ಬಂದನು, ಎಲ್ಲಿ ಹೋದ್ನು ಅಂತ ಯಾರಿಗೆ ಸತ್ಯ ಗೊತ್ತಿದೆಯೋ, ಎಲ್ಲಾ ವಿಷಯಗಳನ್ನು ಗೊತ್ತಿರೋನು ಒಬ್ಬನಿಗೆ ಪವಿತ್ರ ಆತ್ಮದಿಂದ ಅವನು ವಿರುದ್ಧವಾಗಿ ಕ್ರಿಸ್ತನಿಗೆ ವಿರುದ್ಧವಾಗಿ ಹೋಗುವವನಿಗೆ ಏನಿಲ್ಲ ಅಂತ ಕೇಳಿದ್ರೆ
ಕ್ಷಮಾಪಣೆ ಇಲ್ಲ. ಡೈರೆಕ್ಟ್ ಎಲ್ಲಿ ಕ್ಷಮಾಪಣೆ ಇಲ್ಲ ಅಂತ ಕೇಳಿದ್ರೆ ಇಲ್ಲಿ ಮಾತ್ರ ಅಲ್ಲ, ಬರುವಾಗ ಇದರಲ್ಲಿ ಕೂಡ ನಿಮಗೆ ಕ್ಷಮಾಪಣೆ ಇಲ್ಲ ಅಂತ. ಸೋದರ ಹಂಗಂದ್ರೆ ಏನರ್ಥ ಆಗುತ್ತಾ, ರಾಜ್ಯದಲ್ಲಿ ಕೂಡ ಕ್ಷಮಾಪಣೆ ಇಲ್ಲ ಅಂತ ಹೇಳ್ತಾರೆ. ಇಫ್ ಯು ಗೋ ಅಗೇನ್ಸ್ಟ್ ದ ಹೋಲಿ ಸ್ಪಿರಿಟ್, ಕ್ರಿಸ್ತನ ಒಂದು ಕೊಟ್ಟಿರುವ ಆತನ ಆತ್ಮಕ್ಕೆ, ಪವಿತ್ರಾತ್ಮಕ್ಕೆ ವಿರುದ್ಧವಾಗಿ ನಾವು ಹೋಗುವಾಗ ಮಾಡುವಾಗ ನಿನಗೆ ಕ್ಷಮಾಪಣೆ ಈ ಲೋಕದಲ್ಲಿ ಇವಾಗ ಇಲ್ಲ, ಬರುವ ಕಾಲದ ಕೂಡ ನಿನಗೆ ಕ್ಷಮಾಪಣೆ ಇಲ್ಲ ಅಂತ ಇಲ್ಲಿ ವಾಕ್ಯ ಡೈರೆಕ್ಟ್ ಆಗಿ ಹೇಳುತ್ತೆ. ಇದು ನಾವು ಗಮನಿಸ್ಬೇಕು ಸಹೋದರ ಸಹೋದರಿಯರೇ. ಹಂಗಂದ್ರೆ ಕ್ರಿಸ್ತನು ನಮಗೆ, ನಾವು ಏನ್ ತಿಳ್ಕೊಂಡಿದ್ವಿ, ಖಂಡಿತ ನಾವು ಪ್ರಾರ್ಥನೆಯಲ್ಲಿ ನಮಗೆಲ್ಲರಿಗೂ ಏನಿದೆ ಅಂತ ಕೇಳಿದ್ರೆ, ಹೋಗಿ ಇವತ್ತು ನಾವು ಪಾಪ ಮಾಡ್ತೀವಿ ಅಂತ ಕೇಳಿದ್ರೆ ಹೋಗಿ ಏನೋ ಒಂದು ವಿಷಯ ನಾವು ಮಾಡ್ತೀವಿ, ಮತ್ತೆ ಆ ಪಾಪಕ್ಕೆ ತಕ್ಕದಾಗಿ ಶಿಕ್ಷೆಯನ್ನು ನಾವು ಅನುಭವಿಸ್ಕೊಂಡು ಮತ್ತೆ ಆ ಓಟದಲ್ಲಿ ನಾವು ಮತ್ತೆ ಸೇರ್ಸ್ಕೊಂತಾರೆ, ಕೃಪಾವನ್ನು ತೋರಿಸ್ತಾರೆ ಅಷ್ಟೇ. ಮತ್ತೆ ಮತ್ತೆ ನಾವು ಆತನ ತುಳಿತಾನೆ ಇದ್ರೆ ಅದಕ್ಕೆ ಈ ಒಂದು ಪಾಪಕ್ಕೆ ಕ್ಷಮಾಪಣೆ ಇಲ್ಲ ಅಂತ ಡೈರೆಕ್ಟ್ ಆಗಿ ವಾಕ್ಯ ಹೇಳುತ್ತೆ. ಹೌದು ಸಹೋದರ ಸಹೋದರಿಯರೇ. ಇನ್ನೊಂದು ವಾಕ್ಯ ಕೂಡ ನೋಡ್ರಿ, ಯೋಹಾನದಲ್ಲಿ ನಾವು ಓದಿದಂತ ವಿಷಯ ಏನಂತ ಕೇಳಿದ್ರೆ, ಈ ವಾಕ್ಯಗಳ ಹೇಳುವ ಒಂದೊಂದು ವಾಕ್ಯಗಳು ಕೂಡ ಸಹೋದರ ಸಹೋದರಿಯರೇ ಯಾರಪ್ಪ ಅಂತ ಕೇಳಿದ್ರೆ ತಂದೆಯ ದೇವರು ಕೊಟ್ಟಿದ್ದಂತ ವಾಕ್ಯ. ಈ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ, ಯೇಸು ಕ್ರಿಸ್ತನು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಈ ಜಡ್ಜ್ಮೆಂಟ್ ನಾನು ಈ ಸಭೆಯನ್ನ ತೀರ್ಪು ಮಾಡೋದು ನಾನಲ್ಲ ಅಂತ ಹೇಳ್ಬಿಟ್ಟು. ನೋಡ್ರಿ, ಸಭೆಯನ್ನ ತೀರ್ಪು ಮಾಡೋದು ಯಾರ ಒಂದು ಕರ್ತವ್ಯ ಅಂತ ಕೇಳಿದ್ರೆ ನಾನ್ ತೀರ್ಪು ಮಾಡಲ್ಲ. ಯಾಕಂತ ಅದಕ್ಕೆ ಇಬ್ರು ಬಂದು ಜಬಡಿ ಮಗನ್ ಬಂದು ಕೇಳ್ತಾರೆ, ನಿನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋದಿಕ್ಕೆ, ನೀನು ಹಿಂದೆ ಎಡಗಡೆಗೆ ಬಡಗಡೆಗೆ ಕೂತ್ಕೊಳ್ಳೋದಿಕ್ಕೆ ನಮ್ಮ ಮಕ್ಕಳಿಗೆ ನೀವು ದಯಪಾಲಿಸ್ತೀರಿ ಅಂತ ಹೇಳುವಾಗ, ನೀನು ನಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋದು, ಈ ಕಡೆ ಕೂತ್ಕೊಳ್ಳೋದು ನನ್ನ ಕೈಯಲ್ಲಿ ಇಲ್ಲ ಅಂತ ಹೇಳು, ನನ್ನ ಕೈಯಲ್ಲಿ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಈ ವಾಕ್ಯಗಳೆಲ್ಲ ಯಾರ್ದಪ್ಪ? ವಾಕ್ಯ ನಾವು ಓದೋಣ. ಈ ಜಡ್ಜ್ಮೆಂಟ್ ಕೊಡೋದು ಯಾರು ಅಂತ ಹೇಳುವಾಗ ನೋಡೋಣ, 12ನೇ ಅಧ್ಯಾಯ, ಯೋಹನ 12ನೇ ಅಧ್ಯಾಯ 49-50. ಯಾಕೆಂದರೆ ನನ್ನಷ್ಟಕ್ಕೆ ನಾನೇ ಮಾತಾಡಿದವನಲ್ಲ, ನನ್ನನ್ನು ಕಳುಹಿಸಿ ಕೊಟ್ಟ ತಂದೆಯೇ ನೀನು ಇಂತಿಂಥದ್ದನ್ನು ಹೇಳಬೇಕು, ಹೀಗೆ ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. 50ನೇ ವಾಕ್ಯ, ಆತನ ಆಜ್ಞೆ ನಿತ್ಯ ಜೀವವಾಗಿದೆ ಎಂದು ಬಲ್ಲೆನು, ಆದದರಿಂದ ನಾನು ಮಾತನಾಡುವುದನ್ನೆಲ್ಲ ತಂದೆ ನನಗೆ ಹೇಳಿದ ಮೇರೆಗೆ ಮಾತಾಡುತ್ತೇನೆ ಅಂದನು. ನೋಡಿದ್ರೆ ಸಹೋದರ ಸಹೋದರಿಯರೇ, ಇದೆಲ್ಲ ನಾನು ಮಾತಾಡಿಲ್ಲ ಅಂತ ಹೇಳ್ತಾರೆ. ಯಾವ್ದು ನಾನಾಗಿ ಮಾತಾಡಿಲ್ಲ ಅಂತ ಹೇಳ್ತಾರೆ? ಆದ್ರೆ ಈ 48ನೇ ವಾಕ್ಯದಲ್ಲಿ ಹೇಳಿರೋ ವಿಷಯ. 48 ವಾಕ್ಯ, 48ನೇ ವಾಕ್ಯ. ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂತದ್ದು ಒಂದು ಇದೆ. ಅದು ಯಾವುದೆಂದರೆ ನಾನು ಆಡಿದ ಮಾತು, ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು. 49 ಓದ್ರಿ ಹಂಗೆ. ಯಾಕೆಂದರೆ ನನ್ನಷ್ಟಕ್ಕೆ ನಾನೇ ಮಾತಾಡಿದವನಲ್ಲ, ನನ್ನನ್ನು ಕಳುಹಿಸಿ ಕೊಟ್ಟ ತಂದೆಯೇ ನೀನು ಇಂತಿಂಥದ್ದನ್ನು ಹೇಳಬೇಕು, ಹೀಗೆ ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. ನೋಡಿದ್ರ? ಹಾಗಾದ್ರೆ ತೀರ್ಪು ಕೊಡೋದು ಯಾರು ಕಳಿಸಿರೋದು? ತಂದೆ ದೇವರು. ಅದಕ್ಕೆ ಯೇಸು ಕ್ರಿಸ್ತನ್ ಹೇಳ್ತಾನೆ, ನನ್ನ ಹೇಳಿರೋ ಮಾತುಗಳೆಲ್ಲ ನಂದು, ನಾನು ಅದನ್ನ ಏನೆಲ್ಲ ಹೇಳಿದೆ, ನನ್ನ ಮಾತುಗಳನ್ನ ಕೊಟ್ಟಿದ್ದೀನಿ. ಆದ್ರೆ ಹಿಂದೆ ನಾನಾಗಿ ಮಾತಾಡ್ತಾ ಇಲ್ಲ, ಇದು ತಂದೆಯ ದೇವರು ಕೊಟ್ಟಿರುವ ವಿಷಯಗಳು ಇವ್ ನೋಡ್ರಿ. ಯಾಕಂದ್ರೆ ಯೇಸು ಕ್ರಿಸ್ತನ ಕೊಟ್ಟಿರುವ ವಿಷಯಗಳೆಲ್ಲ ಸಹೋದರ ಸಹೋದರಿಯರೇ ನಮಗೆ ಏನಾಯ್ತು ಅಂತ ಕೇಳಿದ್ರೆ ಈಗ ಕೊಟ್ಟಿದ್ದಾರೆ. ಸರಿ, ಹೀಗಿರುವಾಗ ನಮಗೆ ಬಹಳ ಮುಖ್ಯವಂತ ವಿಷಯಗಳು, ಅನೇಕ ವಿಷಯಗಳು ಇಲ್ಲಿ ಇದ್ರೆ ಕೂಡ ಪವಿತ್ರಾತ್ಮಕ್ಕೆ ವಿರುದ್ಧವಾಗಿ ಅಲ್ವಾ, ಒಂದ್ಸರಿ ನಾವು ಆ ಲಕ್ಷ್ಯವನ್ನ ಕೊಟ್ಟು ಕ್ರಿಸ್ತನ ಒಂದು ಕಾರ್ಯಗಳು, ವಾಕ್ಯಗಳೆಲ್ಲ ತಿಳಿದ ಮೇಲೆ ಆತನ ಪ್ರಕಾರ ನಡೆದಿರ ನಾವು ಹೋಗುವಾಗ ಏನಾಗುತ್ತೆ ಅಂತ ಹೇಳಿ ನಾವ್ ಹೇಳ್ತೀವಲ್ಲ, ಒಂದು ಸಾರಿ ನಮ್ಮನ್ನ ಆ ಒಂದು ಫ್ಲೋವಿಂಗ್ ಅಂತ ಹೇಳಿದ್ರೆ ಆ ಹೊಳೆ ಮೇಲೆ ಕೈ ಇಟ್ಬಿಟ್ಟು ನಾವು ಹಿಂದೆ ತಿರುಗು ನೋಡಬಾರದು. ಹೊಳೆ ಮೇಲೆ ಕೈ ಇಟ್ಬಿಟ್ಟು, ಹೊಳೆ ಅಂತ ಹೇಳಿದ್ರೆ ಆ ಹೊಳೆದಲ್ಲಿ ನಾವು ಫ್ಲೋ ಮಾಡ್ತೀವಲ್ಲ, ಅದನ್ನ ಮಾಡ್ಬಿಟ್ಟು ಹೊರಗಡೆ ನಾವು ಹಿಂದೆ ಏನ್ ಮಾಡಬಾರ್ದು ಅಂತ ಕೇಳಿದ್ರೆ ಹಿಂದೆ ಹೋಗಬಾರ್ದು ಅಂತ ಹೇಳಿ ಬಹಳ ಮುಖ್ಯ. ಓಕೆ, ಅದು ಎಲ್ಲಪ್ಪ ವಾಕ್ಯ ಇದೆ ಅಂತ ಕೇಳಿದ್ರೆ ಲೂಕ 9ನೇ ಅಧ್ಯಾಯ 62ನೇ ವಾಕ್ಯ. ಬ್ರದರ್, ಅದು ಯಾವನಾದ್ರೂ ನೇಗಿಲಿನ ಮೇಲೆ ಕೈಯನ್ನಿಟ್ಟು ಹಿಂದಿರುಗಿ ನೋಡಿದರೆ ಅವನು ದೇವರ ರಾಜ್ಯ ಸೇರುವುದಿಲ್ಲ ಅಂದನು ಅಂತ. ಅದೇ
ಹಿಂತಿರುಗಿ ನೋಡಿದ್ರೆ, ಇದೆಲ್ಲ ನೋಡ್ರಿ, ಇದೆಲ್ಲ ವಾಕ್ಯಗಳೆಲ್ಲ ನಮಗೆ ವಿಷಯಗಳು ಇವೆ ತಿಳ್ಕೊಡ್ರಿ. ನಾನು ಹೇಳಿಲ್ಲ, ಇದೆಲ್ಲ ತಂದೆ ದೇವರು ಕೊಟ್ಟಿರೋದು. ಆ ತೀರ್ಪು ಕೊನೆಗೆ ನಿಮ್ಮನ್ನ ತೀರ್ಪು ಮಾಡೋದು ನಾನು ಮಾತಾಡಿದ್ದು, ನಾನು ಆಡಿದಂತ ಮಾತುಗಳೇ ಅಂತ ಕ್ರಿಸ್ತನಿಗೆ ಹೇಳ್ಬಿಟ್ರು. ಸರಿ ಸಹೋದರ ಸಹೋದರಿಯರೇ, ಇಷ್ಟೆಲ್ಲ ನಾವು ನೋಡಿದೀವಲ್ಲ, ಇದು ನಿಮ್ಗೆ ಎಚ್ಚರಿಕೆಯ ಆದ ವಾಕ್ಯಗಳು ಇವಲ್ಲ. ಓಕೆ, ಇವೆಲ್ಲ ಬಹಳ ಒಂದು ಎಚ್ಚರಿಕೆಯ ವಾಕ್ಯಗಳು. ಏನ್ ಹೇಳ್ತಾರೆ, ಮನುಷ್ಯ ಕುಮಾರನಿಗೆ ವಿರುದ್ಧವಾಗಿ ನೀನ್ ಏನೇ ತಪ್ಪು ಮಾಡಿದ್ರೆ ಕೂಡ, ಮನುಷ್ಯ ಕುಮಾರನಿಗೆ ಏನೇ ವಿರುದ್ಧವಾಗಿ ಏನೇ ಮಾತಾಡಿದ್ರು ಕೂಡ ನಿಮಗೆ ಕ್ಷಮೆ ಉಂಟು ಅಂತ ಹೇಳಿದ್ರು. ಆದ್ರೆ ಪವಿತ್ರ ಆತ್ಮದಕ್ಕೆ ವಿರುದ್ಧವಾಗಿ ನೀನು ಪಾಪ ಮಾಡುವಾಗ ಅದಕ್ಕೆ ಏನಿಲ್ಲ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಕ್ಷಮಾಪಣೆ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಾವು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ಒಂದು 2 ಎಕ್ಸಾಂಪಲ್. ಎಷ್ಟು ಇದು ಎಚ್ಚರಿಕೆ ವಿಷಯಗಳು. ನಮಗೆ ಎಷ್ಟು ಸತ್ಯ ಕೊಟ್ಟಿದ್ದಾರೆ, ಎಷ್ಟು ವಾಗ್ದಾನ ಕೊಟ್ಟಿದ್ದಾರೆ, ಅಷ್ಟಕ್ಕೂ ಕೂಡ ತೀರ್ಪು ಅಷ್ಟು ಸ್ಟ್ರಾಂಗ್ ಕೂಡ ಇರ್ತದೆ. ಅದು ಕೂಡ ನಾವು ಅನ್ಸ್ಕೋಬೇಕು. ನಾವು ಸತ್ಯ ಕೇಳ್ಬೇಕಂತ ಆಸೆ ಇದೆ ನಮಗೆ. ಎಲ್ಲರಿಗಿಂತ ಸತ್ಯದ ಆಸ್ತಿ ಕೊಟ್ಟಿದ್ದಾರೆ, ಅದು ಕೂಡ ನಮ್ಗೆ ಆಸೆ ಇದೆ. ಓದ್ಬೇಕಂತ ಆಸೆ ಇದೆ, ತಂದೆ ದೇವ್ರು ನಮಗೆಲ್ಲ ತಿಳಿಸ್ಬೇಕು ಅಂತ ಆಸೆ ಇದೆ. ಅದೇ ಸಮಯದಲ್ಲಿ ನಾವು ನಡಿಬೇಕಂತ, ಕ್ರಿಸ್ತನ ಹೆಜ್ಜೆದಾಡಿಯಲ್ಲಿ ನಡಿಬೇಕು ಕೂಡ ನಮಗೆ ಆಸೆ ಇರಬೇಕು. ನಮ್ಗೆ ಎಷ್ಟೊಂದು ವಾಗ್ದಾನ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಇವಾಗಿರುವ ಹಿಂಸೆ ಕಷ್ಟಗಳೆಲ್ಲ ಕೊಡುವ ಆ ಒಂದು ಮಹಿಮೆಗೆ ಏನಿಲ್ಲ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಈಕ್ವಲ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನಿಲ್ಲ ಅಂತ ಕೇಳಿದ್ರೆ ಈಕ್ವಲ್ ಅಂತ ಹೇಳ್ತಾರೆ. ಅಂತ ಹೇಳುವಾಗ ಸಹೋದರ ಸಹೋದರಿ, ಎಷ್ಟೊಂದು ದೊಡ್ಡ ಒಂದು ಕರೆಯನ್ನ ಕರೆದು ನಮಗೆ ಆ ಒಂದು ಮಹಿಮೆಯನ್ನು ಕೊಡಕ್ಕೆ ಸಿದ್ಧರಾಗಿದ್ದಾರೆ ದೇವರು. ಆ ವಾಕ್ಯಗಳೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಸರಿ, ಹೀಗಿರುವಾಗ 1-2 ಎಕ್ಸಾಂಪಲ್. ಏನಪ್ಪಾ ಅದು? ಪವಿತ್ರಾತ್ಮದಿಂದ ಅಂತ ಹೇಳುವಾಗ ತಂದೆಯ ದೇವರ ಹತ್ರ ಒಂದು ವಿಷಯಗಳು ತಿಳ್ಕೊಬೇಕು. ನೋಡ್ರಿ, ಇವಾಗ ಮನುಷ್ಯ ಕುಮಾರನಿಗೆ ವಿರುದ್ಧವಾಗಿ ಯಾರೇ ಪಾಪ ಮಾಡಿದ್ರು ಕೂಡ ಅದರಲ್ಲಿ ಕ್ಷಮಾಪಣೆ ಉಂಟು. ಆದ್ರೆ ತಂದೆಯ ದೇವ್ರ ವಿಷಯದಲ್ಲಿ ಅಂತ ಹೇಳಿದ್ರೆ, ಪವಿತ್ರ ಆತ್ಮದಲ್ಲಿ ನೀವು ಒಂದು ವೇಳೆ ವಿರುದ್ಧವಾಗಿ ಹೋದ್ರೆ ನಿಮಗೆ ಕ್ಷಮಾಪಣೆ ಇಲ್ಲ. ಯಾಕಪ್ಪ ಅಂತ ಕೇಳಿದ್ರೆ, ಆ ಪವಿತ್ರ ಆತ್ಮ ಯಾರಿಂದ ಬಂದಿರೋದು ಅಂತ ಕೇಳಿದ್ರೆ ತಂದೆ ದೇವರಿಂದಾನೆ. ಹಂಗಾದ್ರೆ ತಂದೆಯ ದೇವ್ರಿಗೆ ವಿರುದ್ಧವಾಗಿ ನೀವು ಏನೇ ಮಾಡಿದ್ರೆ ಕೂಡ ಕ್ಷಮಾಪಣೆ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಯಾರಪ್ಪ ಅಂತ ಹೇಳುವಾಗ ಎಲ್ಲಿಗೆ ನಾವು ನೋಡ್ತೀವಿ ಅಂತ ಕೇಳಿದ್ರೆ, ಸಹೋದರ ಸಹೋದರಿ, ದಾವೀದು ಮತ್ತೆ ಸೌಲ್ ಅಲ್ವಾ? ಈ ದಾವೀದು ಸೌಲಲ್ಲಿ ನಾವು ನೋಡಿದಂತ ವಿಷಯಗಳು ಏನಪ್ಪಾ ಅಂತ ಕೇಳಿದ್ರೆ, ದಾವೀದು ಸೌಲ್ ಇವು ಇಬ್ಬರಲ್ಲಿ ಅಧಿಕವಾಗಿ ಪಾಪ ಮಾಡಿರೋರು ಯಾರ್ರಿ? ದಾವೀದು ಸೌಲು ಇಬ್ಬರಲ್ಲಿ ಅಧಿಕವಾಗಿ ಪಾಪ ಮಾಡಿರೋದು ಯಾರು? ದಾವೀದು, ಹೌದಲ್ಲ? ದಾವೀದನೇ. ಆದ್ರೆ ಸಹೋದರ ಸಹೋದರರೇ, ದಾವೀದನೇ ತಪ್ಪು ಮಾಡಿದ್ದು. ಸೌಲು ಮಾಡಿದಂತ ತಪ್ಪು ನೋಡಿ. ಯಾರೋ ಏನೋ ಹೇಳ್ತಾ ಇದ್ದೀರಾ? ಸೌಲ ಬ್ರದರ್, 50 ಜನನೇ 100 ಜನ ದೇವ್ರ ಯಾಜಕರ್ಗೂ ಸಾಯಿಸ್ತಾನ ಅವನು. ಅದು ಒಂದೇ ತಪ್ಪು. ಓಕೆ, ಹಾಗಾದ್ರೆ ಈ ಕಟ್ಟಳೆಗಳಿದೆಯಲ್ಲ, 10 ಕಟ್ಟಳೆಗಳಲ್ಲಿ, ಇದರಲ್ಲಿ ಇವಾಗ ಸಹೋದರ ಸಹೋದರರೇ ನೋಡ್ರಿ, ಏನ್ ಹೇಳ್ತಾನೆ ಅಂತ ಕೇಳಿದ್ರೆ, ಕೊಲೆ ಮಾಡಬೇಡ ಅಂತ ಹೇಳುವಾಗ ದಾವೀದು ಕೊಲೆ ಮಾಡ್ದನಾ? ಹೌದ್ರಿ, ಮಾಡಿದ್ದಾರೆ. ಸುಳ್ಳು ಹೇಳದ್ನಾ? ಬೇರೆಯವರನ್ನ ಹೆಂಡತಿಯನ್ನ ನೋಡ್ಬೇಡ ಅಂತ ಹೇಳಿದ್ರು, ನೋಡ್ದನಾ? ನಾಚಿಸಬಾರ್ದು, ನೋಡ್ದು. ಇವೆಲ್ಲ ಮಾಡಿದ್ಯಾರು? ಆದ್ರೆ ಶಿಕ್ಷೆ ಕೊಟ್ಟಿದ್ದು ಯಾರಿಗೆ? ಮಗನ್ಗೆ. ನೋಡಿ, ಇದೆಲ್ಲ ನೋಡ್ಬೇಕಾದ್ರೆ ಸೌಲು ದಾವೀದು ಇಬ್ರಲ್ಲಿ ಸೌಲು ಸತ್ತಿದ ಕಾರಣ ನೋಡ್ಬೇಕಾದ್ರೆ ತಂದೆ ದೇವ್ರು ಸೌಲ್ ಏನ್ ಮಾಡಿದ ಶಿಕ್ಷೆ ಕೊಟ್ಟಿದ್ದು ಸೌಲಿಗೆ. ಆದ್ರೆ ದಾವಿದನ ಏನ್ ಹೇಳಿದ್ರು ಗೊತ್ತಾ? ದಾವಿದಿಗೆ ಒಂದು ಹೆಸರು ಉಂಟು, ನನ್ನ ಹೃದಯಕ್ಕೆ ಏನಾಗಿದ್ದಾನೆ ದಾವಿದು? ಹತ್ತಿರವಾದವನು. ನನ್ನ ಹೃದಯಕ್ಕೆ ಹತ್ತಿರವಾದನು ಅಂತ ಯಾರು ಹೇಳಿದ್ರು? ದಾವಿದನ ಹೇಳ್ತಾರೆ. ಸೌಳಿಗೆ ಎಂತ ಒಂದು ಶಿಕ್ಷೆಯನ್ನು ಕೊಟ್ಟಿದ್ರು ನೋಡ್ರಿ. ಯಾಕೆ? ಏನಾಯ್ತು ಇಲ್ಲಿಗೆ? ದೇವರು ಮಾಡಿದಂತ ಹೇಳಿ ಸಿಸ್ಟರ್. ವಿಧೇಯತೆಯನ್ನು ಮೆಚ್ಚುವಷ್ಟು ಯಜ್ಞ ಹೋಮಗಳನ್ನು ಮೆಚ್ಚುವುದಿಲ್ಲ. ಹಾಗಾದ್ರೆ ಇವನು ದಾವಿದೆಲ್ಲ ವಿಧೇಯತೆ ನೀಡಿದ್ನ ನೋಡ್ರಿ. ಅದಕ್ಕೆ ಹೇಳೋದು, ದಾವಿದು ಮಾಡಿದ್ದ ತಪ್ಪು ಏನು, ಸೌಲು ಮಾಡಿದ್ದ ತಪ್ಪು ಏನು? ಅಮಲೇಕ್ಯರನ್ನ ಒಂದು ಬಿಡದಾಗೆ ಇದು ಮಾಡಿ ಯಜ್ಞ ಪಶುಗಳನ್ನ ಇಟ್ಕೊಂಡ್ಬಿಡ್ತಾರಲ್ಲ ಬ್ರದರ್ ಅವರು ಮಾಡಿದ ತಪ್ಪಲ್ವಾ? ಅದು ಓಕೆ, ಬೇರೆ ಇದನ್ನ ವಿಷಯ ಮಾಡ್ತಾನೆ.
ಇವಾಗ ಇಬ್ರಲ್ಲಿ ಕಂಪೇರ್ ಮಾಡುವಾಗ, ಇಬ್ರಿಗೆ ನಾವು ಹೋಲಿಕೆ ಮಾಡುವಾಗ, ಇಬ್ರಲ್ಲಿ ಕಂಪೇರ್ ಮಾಡುವಾಗ ಅಧಿಕವಾಗಿ ಪಾಪ ಮಾಡಿರೋದು ಯಾರು ಅಂತ ಹೇಳಿದ್ರೆ ದಾವಿದೆ. ಇದು ಆದ್ರೆ ನನ್ನ ಹೃದಯಕ್ಕೆ ಹತ್ತಿರವಾಗಿರೋನು ಅಂತ ಇಲ್ಲಿಗೆ ಹೇಳ್ತದೆ, ವಾಕ್ಯ ಹೇಳ್ತದೆ. ಯಾಕೆ ಅಂತ ಹೇಳುವಾಗ ಸೋದರ ಸೋದರಿ, ಅದಕ್ಕೆ ಇಲ್ಲಿ ನೋಡುವಾಗ ಈ ಕಟ್ಟಳೆಗಳಿದೆಯಲ್ಲ, ಈ 10 ಕಟ್ಟಳೆಗಳು ಕೊಟ್ಟಿದ್ದಾರೆ ನೋಡ್ರಿ. ಈ 10 ಕಟ್ಟಳೆಗಳಲ್ಲಿ ಬಹಳ ಮುಖ್ಯವಂತ ಕಟ್ಟಳೆಗಳು. ಈ 10 ಕಟ್ಟಳೆಯಲ್ಲಿ 5 ಕಟ್ಟಳೆಗಳು ಕೆಳಗಿದೆಯಲ್ಲ, ಈ 5 ಕಟ್ಟಳೆಗಳು ಇರೋದು ಮನುಷ್ಯನಿಗೆ ಕೊಟ್ಟಿರುವ ಕಟ್ಟಳೆಗಳು. ಕೊಲೆ ಮಾಡಬೇಡ, ಒಂದೊಂದು ಮನುಷ್ಯನ ಕೊಲೆ ಮಾಡಬೇಡ, ಸುಳ್ಳು ಹೇಳಬೇಡ, ಬೇರೆಯವರನ್ನ ಆಸ್ತಿಯನ್ನು ನೀನು ಇದು ಮಾಡ್ಬೇಡ, ದೊರಕಬೇಡ, ಆಮೇಲೆ ಬೇರೆಯವರು ಹೆಂಡತಿಯನ್ನ ನೀನು ಏನು ಆಸೆ ಪಡ್ಬೇಡ, ಇವೆಲ್ಲ ಹೇಳೋದು ಮನುಷ್ಯನು ಕೊಡೋದು. ಆದ್ರೆ 5 ಆಜ್ಞೆ ಮೇಲೆ ಇರೋದು 5 ಆಜ್ಞೆ ತಂದೆಯಾರ್ ದೇವ್ರ ವಿಷಯದದು. ಅದರಲ್ಲಿ ಕೈ ಇಟ್ಟು ಬಿಟ್ರೆ, ಅದರಿಗೆ ನೀನ್ ವಿರುದ್ಧವಾಗಿ ನೀನ್ ಏನಾದ್ರು ಮಾಡ್ಬಿಟ್ರೆ ಒಂದು ಕ್ಷಮಾಪಣೆನೂ ಸಿಗಲ್ಲ ನಿಮಗೆ. ಇದೇ ನಡೆದಿದ್ರು ಕಾರ್ಯ ಅಲ್ಲಿಗೆ. ಈ 10 ಕಟ್ಟಳೆಗಳಲ್ಲಿ ಕೆಳಗಿರುವ 5 ಕಟ್ಟಳೆಯನ್ನು ದಾವಿದ ಮೀರಿದ್ನು. ದಾವಿದ ಏನ್ ಮಾಡ್ದ? ಕೊಲೆ ಮಾಡ್ದ, ಪಾಪ ಮಾಡ್ದ. ಏನ್ ಮಾಡ್ದ ಅಂತ ಕೇಳಿದ್ರೆ ಮನುಷ್ಯನಿಗೆ ವಿರುದ್ಧವಾಗಿ ಅವನ್ ಮಾಡ್ದ. ಅದಕ್ಕೆ ನಾನು ಹೇಳ್ದನಲ್ಲ, ಮನುಷ್ಯನಿಗೆ ವಿರುದ್ಧವಾಗಿ ಏನೇ ಮಾಡಿದ್ರೆ ಕೂಡ ನಿನಗೆ ಪಾಪ ಕ್ಷಮೆ ಉಂಟು. ಪವಿತ್ರ ಆತ್ಮಕ್ಕೆ ವಿರುದ್ಧವಾಗಿ ಮಾಡುವಾಗ ಇವಾಗ ಮಾತ್ರ ಅಲ್ಲ, ಬರುವ ಕಾಲದಲ್ಲಿ ಕೂಡ ನಿನಗೆ ಕ್ಷಮೆಪಣೆ ಇಲ್ಲ. ಅಂದ್ರೆ ಈ ಇರುವ 5 ಆಜ್ಞೆ ಮೇಲಿದೆಯಲ್ಲ, ಈ 5 ಆಜ್ಞೆ ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅದನ್ನ ಮುಟ್ಟಲೇಬಾರದು. ಅಂದ್ರೆ ಒಂದ್ಸರಿ ಅದನ್ನ ವಿರುದ್ಧವಾಗಿ ಹೋದ್ರೆ ಕೂಡ ನಿನಗೆ ಪಾಪ ಕ್ಷಮಾಪಣೆ ಇಲ್ಲ. ಇದು ದಾವಿದು ಅದನ್ನ ಮುಟ್ಟಿಲ್ಲ, ಸೌಲು ಅದನ್ನ ಮುಟ್ಟುಬಿಟ್ಟ. ಇದೇ ಆಗಿರೋದು ನೋಡ್ರಿ. ಒಂದು ವಾಕ್ಯ ಇದೆ, 1 ಪೂರ್ವಕಾಲ ವೃತ್ತಾಂತದಲ್ಲಿ 10ನೇ ಅಧ್ಯಾಯ 13ನೇ ವಾಕ್ಯ. ಸೌಲನು ಯೆಹೋವನ ಮಾತನ್ನು ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತ ಸಿದ್ಧರಲ್ಲಿ ವಿಚಾರಿಸಿದ್ದರಿಂದಲೂ ಅವನಿಗೆ ಇಂಥ ಮರಣವಾಯಿತು. ನೋಡ್ರ, ಹಂಗಾದ್ರೆ ಅವನು ಮಾಡಿರೋ ವಿಷಯಗಳು ಆತನ ವಿರುದ್ಧವಾಗಿ ಹೋಗಿರೋ ಕಾರಣಕ್ಕೆ ಅವನಿಗೆ ಮರಣವಾಯ್ತು. ಯಾಕೆ ಅಂತ ಕೇಳಿದ್ರೆ ಏನಪ್ಪಾ ಅಂತ ಕೇಳಿದ್ರೆ ಈ ಆಜ್ಞೆಗಳೆಲ್ಲ ಇದೆಯಲ್ಲ, ಯಾವುದು ಅದ್ರ ಓದಕ್ಕೆ ಟೈಮ್ ಇಲ್ಲ. ಆದ್ರೆ ವಿಮೋಚನ ಕಾಂಡದಲ್ಲಿ 20ನೇ ಅಧ್ಯಾಯದಲ್ಲಿ ಕೊಟ್ಟಿರುವ ಆಜ್ಞೆಗಳು, 10 ಆಜ್ಞೆಗಳಲ್ಲಿ 5 ಆಜ್ಞೆಗಳು ತಂದೆಯ ದೇವರದು. ಅದರಲ್ಲಿ ತಂದೆಯ ದೇವರು ಬಹಳ ಒಂದು ಎಚ್ಚರಿಕೆ ಮಾತು ಹೇಳ್ತಾರೆ. ನೀನು ಇದಕ್ಕೆ ವಿರುದ್ಧವಾಗಿ, ತಂದೆಯ ದೇವ್ರಿಗೆ ವಿರುದ್ಧವಾಗಿ ಏನಾದ್ರು ಮಾಡಿದ್ರೆ ನಾನು ನಿನ್ನನ್ನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ಶಿಕ್ಷಿಸ್ತೀನಿ ಅಂತ ಹೇಳ್ಬಿಟ್ಟು. ಡೌಟೇ ಇಲ್ಲ, ಕ್ಷಮಾಪಣೆ ಇಲ್ಲ. ಆದ್ರೆ ದಾವಿದ ಕೆಳಗಿರೋ ವಿಷಯಗಳನ್ನ ಮಾಡ್ದ, ಮತ್ತೆ ಅವನಿಗೆ ಕ್ಷಮಾಪಣೆ ಹೋಗಿ ಕೇಳುವಾಗ ಕ್ಷಮಾಪಣೆ ಕೊಟ್ಟು. ಓಕೆ, ಇದನ್ನ ಅರ್ಥ ಆಯ್ತಲ್ಲ. ಮೇಲಿರೋ ವಿಷಯಗಳನ್ನ ಮುಟ್ಟಬಾರದು. ಮೇಲೆ ಇರೋದು ಪವಿತ್ರಾತ್ಮಕ್ಕೆ ಅದು ಹೋಲಿಕೆ ಆಗ್ತದೆ, ಕೆಳಗಿರೋದು ಮನುಷ್ಯನಿಗೆ ಕೊಟ್ಟಿರುವ ಆ ಒಂದು ಕಟ್ಟಳೆಗಳು. ಈ 2 ಇದಲ್ಲ. ಹೌದು, ಇವಾಗ ಹಂಗೇ ನೀವು ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಸಹೋದರ ಸಹೋದರಿಯರೇ, ಮತ್ತೆ ಇದನ್ನೇ ಮತ್ತೆ ಹೊಸ ಒಡಂಬಡಿಕೆಲ್ಲ ತರ್ತಾರೆ. ಯಾಕೆ ನೋಡ್ರಿ, ಓದಿದಂತ ವಿಷಯದಲ್ಲಿ ಮತ್ತೆ ಓದ್ಬಿಡೋಣ. ಮತ್ತೆ 12ನೇ ಅಧ್ಯಾಯ 31ನೇ ವಾಕ್ಯ. ಮತ್ತೆ 12ನೇ ಅಧ್ಯಾಯ 31ನೇ ವಾಕ್ಯ. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಸಹೋದರ ಸಹೋದರಿ, ಇದೇ ವಿಷಯ ಮತ್ತೆ ಇಲ್ಲಿಗೆ ಬಂತು. ಏನಪ್ಪಾ ಅಂತ ಕೇಳಿದ್ರೆ, ಅದಕ್ಕೆ ಯೇಸು ಕ್ರಿಸ್ತನ ಹೇಳಿದ್ನಲ್ಲ, ನಾನು ಆಡಿದಂತ ಮಾತು ನಂದಲ್ಲ, ಆತನ ಕಳಿಸಿಕೊಟ್ಟಿದ್ದಂತ ಮಾತುಗಳು, ಆತನ ಇದೇ ಹೇಳ್ಬೇಕು, ಹಿಂಗೆ ಹೇಳ್ಬೇಕು ಅಂತ ಕೊಟ್ಟಿದ್ದ ಮಾತುಗಳದು. ಆದ್ರಿಂದ ನೀವು ವಿರುದ್ಧವಾಗಿ ಹೋಗೋದು ನನ್ನ ಮಾತಲ್ಲ, ತಂದೆಯ ದೇವರ ವಿರುದ್ಧವಾಗಿ ಹೋಗ್ತೀಯ ನೀನು. ಆಗಿರುವಾಗ ಅದನ್ನ ಮುಟ್ಟಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿನಗೆ ಕೊಟ್ಟಿರುವ ಪವಿತ್ರ ಆತ್ಮ ತಂದೆಯ ದೇವರಿಂದ ಬಂದಿದ್ದಂತ ಪವಿತ್ರ ಆತ್ಮ. ಅದಕ್ಕೆ ವಿರುದ್ಧವಾಗಿ ಹೋಗುವಾಗ ನಿನಗೆ ಕ್ಷಮಾಪಣೆ ಸಿಗೋದಿಲ್ಲ. ಆದ್ರೆ ಮನುಷ್ಯನಿಗೆ ಮನುಷ್ಯ ಪಾಪ ಮಾಡುವಾಗ ಅಂತ ಹೇಳುವಾಗ, ಇಲ್ಲಿ ಇರುವ ಕ್ರೈಸ್ತರುಗಳು, ಇಲ್ದಿರೋ ಮನುಷ್ಯರುಗಳು ನೋಡ್ರಿ, ಏನೇ ಅವ್ರಗಳಲ್ಲಿ ಏನೇ ವಿರುದ್ಧವಾಗಿ ಹೋದ್ರೆ ಕೂಡ, ಏನೇ ತಪ್ಪು ಮಾಡಿದ್ರೆ ಕೂಡ, ಏನೇ ಕೊಲೆ ಮಾಡಿದ್ರೆ ಕೂಡ, ಏನೇ ಮಾಡಿದ್ರೆ ಕೂಡ ಅವ್ರಿಗೆ ಕ್ಷಮಾಪಣೆ ಉಂಟು. ಯಾಕಂದ್ರೆ ಅವ್ರಿಗೆ ಪವಿತ್ರಾತ್ಮ ಸಿಗ್ಲಿಲ್ಲ. ಇದೇ ವಿಷಯ ನಡೆದಿರುವ ವಿಷಯಗಳು ಎಲ್ಲಿಗೆ ಬಂದ್ಬಿಡೋಣ ಅಂತ ಹೇಳಿದ್ರೆ ಸಹೋದರ ಸಹೋದರಿಯಲ್ಲೇ, ಇಲ್ಲಿ ನೋಡ್ರಿ, ಪೇತ್ರ ಮತ್ತೆ ಯೂದಾಸು, ಈ
ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಪೇತ್ರ ಮತ್ತೆ ಯೂದಾಸ್ ನಮಗ್ ಗೊತ್ತು, ಯೂದಾಸು ಪೇತ್ರ, ಇವ್ರಿಬ್ರಲ್ಲಿ ಅಧಿಕವಾಗಿ ಪಾಪ ಮಾಡಿರೋದು ಯಾರ್ರಿ? ಅದು ಪೇತ್ರು ಯೇಸು ಸ್ವಾಮಿ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಏನ್ ಹೇಳ್ತಾರೆ ನಿಮ್ಗೆ ಗೊತ್ತಾ? ಇವಾಗ ನೋಡ್ರಿ, ಯೇಸು ಸ್ವಾಮಿನ ಹುಡುಕ್ತಾರೆ, ಆ ರಕ್ಷಕನನ್ನು ಹುಡುಕ್ತಾರೆ. ಯಾರಪ್ಪ ಯೇಸು ಸ್ವಾಮಿ ಅಂತ ಹೇಳಿದ್ರೆ ಅದನ್ನ ತಿಳಿಸ್ಕೊಟ್ಟಿದ್ದು ಯೂದಾಸು, ಇವರೇಪ ಅವರು ಅಂತ. ಇದ್ರ ಹಿಂದಿನ ಭಾಗ ಇರುವ ವಿಷಯಗಳು ಏನು ಅಂತ ನಮಗ್ ಗೊತ್ತಿಲ್ಲ. ಯಾಕಂತ ಕೇಳಿದ್ರೆ ಕೆಲವರು ವಿಷಯಗಳು ಹೇಳ್ತಾರೆ. ಅಂದ್ರೆ ಆತನ ಒಂದು 30 ಕಾಸಿಗಾಗಿ ಆಸೆ ಪಟ್ನು ಅಂತ ಹೇಳ್ತಾರೆ. ಕೆಲವರು ಆತನ ಒಂದು ಪದವಿ ಆಸೆ ಇತ್ತು ಅಂತ ಹೇಳ್ತಾರೆ. ಇದೆಲ್ಲ ನಿಜಾನೇ, ಇಲ್ಲ ಅಂತ ಇಲ್ಲ. ಯಾವ್ದು ನಾವು ಡೈರೆಕ್ಟ್ ಆಗಿ ನಾವು ಅವ್ರಿಗೆ ಹೇಳುವ ವಿಷಯಗಳಲ್ಲಿ ಇಲ್ಲ. ಆದ್ರೆ ಸಹೋದರರೇ, ಇವರಿಬ್ರಲ್ಲಿ ತಪ್ಪು ಮಾಡಿದ್ದಂತ ಅಧಿಕವಾಗಿ ತಪ್ಪು ಮಾಡಿದ್ದು ಯಾರಪ್ಪ ಅಂತ ಕೇಳಿದ್ರೆ ಪೇತ್ರನೇ ಹೇಳಿದ್ರು, ಇಲ್ಲ ನಾನು ಏನ್ ಮಾಡ್ತೀನಿ, ನೀನು ಯಾವ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ ಅಂತ ಹೇಳ್ತಾನೆ. ಆದ್ರೆ 3 ಸತಿ ಆತನ ಏನ್ ಮಾಡ್ಬಿಟ್ಟ ಅಂತ ಕೇಳಿದ್ರೆ ನಿರಾಕರಿಸಿ ಆತನ ನೋಡಿದೀವಿ ಅಲ್ವಾ? ಸಹೋದರರೇ, ಇವಾಗ ನಾನು ಯಾರಪ್ಪ ಅಂತ ಕೇಳುವಾಗ ಆತನು ಯಾರಂತಾನೆ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೋಡಿ. ಅವ್ರು ಯಾರಪ್ಪ ನನ್ಗೆ ಗೊತ್ತಿಲ್ಲ, ಯಾವ ಮನುಷ್ಯ ಅವನು ಅಂತ ಶಾಪ ಕೊಟ್ಟನಂತೆ. ಅಂತ ವಿಷಯಗಳು ಏನ್ ಮಾಡಿದಾರೆ ಅಂತ ಕೇಳಿದ್ರೆ ನೋಡ್ರಿ, ಯಾವ ತರ ಯಾರಿಗೆ ಶಾಪ ಕೊಟ್ಟನಂತೆ? ಕ್ರಿಸ್ತನಿಗೆ ಶಾಪ ಕೊಟ್ಟನಂತೆ ಪೇದ್ರು. ಒಂದ್ ವಾಕ್ಯ ನೋಡ್ರಿ, ಮತ್ತೆ 26ನೇ ಅಧ್ಯಾಯ 74ನೇ ವಾಕ್ಯ. ಆ ಮನುಷ್ಯನನ್ನು ನಾನರಿಯೇನು ಎಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ನೋಡಿದ್ರ, ಶಾಪ ಹಾಕಿಕೊಳ್ಳುವುದಂತಡೆ ಶಾಪ ಹಾಕದಂತೆ. ಯಾರಪ್ಪ ಅವನು ಥೂ ಅಂತ ಹೇಳಿ ಒಂದು ಶಾಪವನ್ನು ಕೊಟ್ಟನಂತೆ. ಯಾರಂತ ಕೇಳಿದ್ರೆ ಪೇತ್ರ ಆಣೆಯಾಗಿಟ್ನಂತೆ, ನನಗ್ ಗೊತ್ತೇ ಇಲ್ಲ ಅಂತ. ಯೂದಾಸು ಇವರೇಪ್ಪ ಕ್ರಿಸ್ತನು, ಇವರೇ ರಕ್ಷಕನು, ನೀನು ಹುಡುಕ್ತಾ ಇರೋ ಮನುಷ್ಯ ಇವರಿಂದಾನೇ ವಿಮೋಚನೆ ಬರ್ಬೇಕಾಗಿರೋದು, ನೀನು ಶಿಲುವೆಯಲ್ಲ ಹಾಕು ಇವನ್ನ ಅಂತ ತೋರ್ಸ್ಕೊಟ್ಟಿದ್ದು ಯೂದಾಸು. ಆದ್ರೆ ಇಲ್ಲಿಗೆ ಇವ್ರು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳಿ ಆತನ ಶಾಪ ಮಾಡಿ ಆತನ ಮೇಲೆ ಇದ್ದಿದ್ದಂತ ಆಣೆ ಇಟ್ಟು ಇವ್ರು ಯಾರಲ್ಲೇ ಗೊತ್ತಿಲ್ಲ ಅಂತ ಹೇಳಿದ್ದು ಪೇತ್ರ. ಆದ್ರೆ ಪೇತ್ರಗೆ ಏನ್ ಸಿಕ್ತು? ಕ್ಷಮಾಪಣೆ ಸಿಕ್ತು. ಯೂದಾಸಿಗೆ ಏನ್ ಸಿಗ್ಲಿಲ್ಲ? ಕ್ಷಮಾಪಣೆ ಸಿಕ್ಲಿಲ್ಲ. ಯಾಕೆ? ಅವರು ಪಶ್ಚಾತ್ತಾಪ ಪಟ್ಟಿದ್ದೆ. ಪಶ್ಚಾತ್ತಾಪ ಪಟ್ಟರು, ಮಾನಸಾಂತರ ಹೊಂದಿದ್ರು ಪೇತ್ರ. ಅವ್ರು ಪಶ್ಚಾತ್ತಾಪ ಪಟ್ಟಿಲ್ವಾ? ಅವರು ಪಟ್ಟರು, ಮಾನಸಾಂತರ ಹೊಂದಲಿಲ್ಲ. ಅಲ್ಲ, ಯೂದಾಸು ಪಶ್ಚಾತ್ತಾಪ ಪಟ್ಟಿಲ್ವಾ? ಅಷ್ಟೇ, ಮಾನಸಾಂತರ ಹೊಂದಿಲ್ಲ. ತಿಳ್ಕೊಳ್ಳಿಲ್ವಲ್ಲ ಬ್ರದರ್. ಬಹಳ ಸಿಂಪಲ್ ಆಗಿ ನಾನು ವಾಕ್ಯ ಹೇಳಿದ್ನಲ್ಲ ನಿಮಗೆ. ಪವಿತ್ರಾತ್ಮಕ್ಕೆ ವಿರುದ್ಧವಾಗಿ ಮಾಡುವ ಪಾಪಕ್ಕೆ ಕ್ಷಮಾಪಣೆ ನೀನು ಕೇಳಿದ್ರು ಕೂಡ ಇಲ್ಲ. ಇದೇ ನೋಡ್ರಿ, ಇದೇ ವಾಕ್ಯ, ಇದೇ ಆಗಿರೋದು. ಪೇತ್ರನಿಗೆ ಏನ್ ಮಾಡ್ತಾನೆ ಅಂತ ಅರ್ಥ ಆಗ್ಲಿಲ್ಲ. ಶಾಪ ಕೊಡ್ತಾನೆ, ಆಣೆ ಇಡ್ತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ಅವನಿಗೆ ಯಾಕೆ ಈ ತರ ಮಾಡ್ತಾನೆ ಅಂತ ಕೇಳಿದ್ರೆ, ಆತನು ಮಾಡುವ ವಿರುದ್ಧವಾಗಿ ಏನಕ್ಕೆ ವಿರುದ್ಧವಾಗಿ ಮಾಡ್ತಾನೆ ಅಂತ ಕೇಳಿದ್ರೆ, ಆ ಮನುಷ್ಯ ಕುಮಾರನಿಗೆ ವಿರುದ್ಧವಾಗಿ ಅವನು ಮಾಡ್ತಾ ಇರೋ ವಿಷಯಗಳಂತ ಯೇಸು ಸ್ವಾಮಿಗೆ ಮುಂಚೆನೆ ಗೊತ್ತಿತ್ತು. ಆದ್ರೆ ಪವಿತ್ರ ಆತ್ಮಕ್ಕೆ ವಿರುದ್ಧವಾಗಿ ನೀನ್ ಸಿಕ್ಕಿರುವ ಪವಿತ್ರಾತ್ಮ ವಿರುದ್ಧವಾಗಿ ಪಾಪ ಮಾಡಿದ್ದು ಯಾರಪ್ಪ ಅಂತ ಕೇಳಿದ್ರೆ ಯೂದಾಸು. ಸಹೋದರರೇ, ಯಾಕಂತ ಕೇಳಿದ್ರೆ ಇವನಿಗೆ ಅಧಿಕವಾಗಿ ಜ್ಞಾನ, ಒಬ್ಬನು ಚೆನ್ನಾಗಿ ಓದಿರೋನು ಅಂತ ಹೇಳಿದ್ರೆ ಯೂದಾಸೆ. ಆ ಒಂದು 12 ಶಿಷ್ಯರುಗಳಲ್ಲಿ ಅಧಿಕವಾಗಿ ಓದಿರೋನು ಯಾರಪ್ಪ, ಒಳ್ಳೆ ಜ್ಞಾನವನ್ನು ಪಡ್ಕೊಂಡಿರೋನು ಯಾರಂತ ಕೇಳಿದ್ರೆ ಯೂದಾಸು. ಎಲ್ಲ ಗೊತ್ತಿದ್ದು ಅವನು ಮಾಡಿದಂತ ದೊಡ್ಡ ಕೆಲಸ. ಅದೇ ತರ ಅವನು 30 ಆ ಕಾಸಿಗಾಗಿ ಆಸೆ ಪಟ್ನ ಅಂತ ಕೇಳಿದ್ರೆ ಇಲ್ಲ, ಆಸೆ ಪಟ್ನು. ಆದ್ರೆ ಸಹೋದರರೇ, ಆತ ಎಲ್ಲಾ ಕಾಸು ಯಾರ ಕೈಲಿ ಇತ್ತಂತ ಕೇಳಿದ್ರೆ ಯಾರ ಕೈಲಿ ಇತ್ತಂತೆ? ಆ ಹಣದ ಚೀಲ ಯಾರ ಹತ್ರ ಇತ್ತು? ಯೂದನ ಹತ್ರನೇ ಇತ್ತು. ಯೂದಾಸ್ ಹತ್ರನೇ ಇತ್ತು. ಈ 30 ಬೆಳ್ಳಿ ಕಾಸು ಕೂಡ ಹಾಕಿದ್ರೆ ಕೂಡ ಯಾರು ಕೇಳೋರಿಲ್ಲ. ಎಲ್ಲೋ ಹೋಯ್ತು ದುಡ್ಡುಗಳೆಲ್ಲ, ಯಾರು ಅಕೌಂಟ್ ಎಲ್ಲ ಕೇಳಿರೋರು ಅಲ್ಲ. ಆದ್ರೆ ನೋಡ್ರಿ, ಇಲ್ಲಿಗೆ ಅವನ್ ಮಾಡ್ತಾನೆ. ಆತನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ, ಪವಿತ್ರಾತ್ಮಕ್ಕೆ ವಿರುದ್ಧವಾಗಿ ಅವನು ಮಾಡುವ ಕೆಲಸ ಮುಟ್ಟಿದಂತ ಆ ಒಂದು ವಾಕ್ಯ, ಅವನು ಆ ಒಂದು ವಾಕ್ಯ ಅವನ ನ್ಯಾಯ ತೀರ್ಸಕ್ಕೆ
ಬಂದ್ಬಿಡ್ತು. ವಾಕ್ಯ ಏನ್ ಹೇಳುತ್ತೆ ಗೊತ್ತಾ? ಯೂದಾಸ್ ಬಗ್ಗೆ ಹೇಳುವಾಗ ವಾಕ್ಯ ಯಾವ ತರ ಹೇಳುತ್ತೆ ಅಂತ ಕೇಳಿದ್ರೆ, ನೋಡ್ರಿ ವಾಕ್ಯ ಓದನ. ಕೀರ್ತನೆ 109ನೇ ವಾಕ್ಯ, ಕೀರ್ತನೆ 109ನೇ ವಾಕ್ಯ 8, 6, 7, 8. ನ್ಯಾಯ ವಿಚಾರಣೆಯಲ್ಲಿ ಅವನು ಅಪರಾಧಿ ಎಂದು ತೀರ್ಪು ಹೊಂದಲಿ, ಅವನ ಪ್ರಾರ್ಥನೆಯು ಪಾಪವೆಂದು ಎಣಿಸಲ್ಪಡಲಿ, ಅವನ ಜೀವಿತದ ದಿವಸಗಳು ಸ್ವಲ್ಪವಾಗಿರಲಿ, ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ, ಅವನ ಮಕ್ಕಳು ಅನಾಥರು, ಹೆಂಡತಿ ವಿಧವೆಯೂ ಆಗಲಿ. ಅವನ ಮಕ್ಕಳು ಸಾಕು ಸಾಕು ಸಾಕು. ಇಲ್ಲಿಗೆ ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, 6ನೇ ವಾಕ್ಯ ಓದ್ರಿ ಬರೀ. ದುಷ್ಟಾಧಿಕಾರ ಏನಾಯ್ತಂತೆ ಅವನ ಮೇಲೆ? ಏನಾಗಿದ್ದಂತೆ? ಆ ದುಷ್ಟಾಧಿಕಾರ ಯಾರ್ರಿ? ಆ ಸೈತಾನನು ಅಲ್ಲೇ ನಿಂತ್ಕೊಂಡಿದ್ದಂತೆ, ಬಾಕ್ಲಲ್ಲೇ ಇದ್ದಂತೆ. ಕಾಯಿನ ಹತ್ರ ಹೇಳ್ತಾರಲ್ಲ, ಪಾಪ ನೀನು ಎಲ್ಲಿ ಕಾಯ್ತಾ ಇರ್ತದ ಅಂತ ಹೇಳಿದ್ರೆ ನಿನ್ನ ಬಾಕ್ಲಲ್ಲೇ ಕಾಯ್ತಾ ಇದ್ದಾನೆ. ಅದೇ ತರ ಯೂದಾಸಿಗೆ ಪಕ್ಕದಲ್ಲೇ ನಿಂತಿದ್ದ. ಯಾವಾಗ ಕಾಯ್ತಾ ಇದ್ದಾರೆ? ಯಾಕಂತ ಕೇಳಿದ್ರೆ ಮನುಷ್ಯನಿಗೆ ವಿರುದ್ಧವಾಗಿ ಹೋಗುವಾಗಲ್ಲ. ಯಾವಾಗಪ್ಪ ಇವನು ದೇವ್ರಿಗೆ ವಿರುದ್ಧವಾಗಿ, ಕ್ರಿಸ್ತನಿಗೆ ತಂದೆಯ ದೇವರು ಕೊಟ್ಟಿರುವ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗಕ್ಕೆ ರೆಡಿ ಇದ್ದಾನೋ ಪಕ್ಕದಲ್ಲೇ ನಿಂತಿರ್ತಾನೆ ಸೈತಾನು ನಮಗೆ. ಇದೇ ತರ ಯೂದಾಸದ ಪಕ್ಕದಲ್ಲೇ ನಿಂತ್ಕೊಂಡು ಅವನಿಗೆ, ನೀನು ಚೆನ್ನಾಗಿ ಬಾಳ್ಬೇಕಾದ್ರೆ ಸಹೋದರ ಸಹೋದರಿಯರೇ, ನಮ್ಗೆಲ್ಲ ಗೊತ್ತಿದ್ದ ವಿಷಯ ಏನ್ ಗೊತ್ತಾ? ಇವನು ಬಹಳ ಒಂದು ಐಶ್ವರ್ಯವಂತ ಮನುಷ್ಯನ ಹಾಕ್ಬಿಟ್ಟಿದ್ದಂತೆ. ಇವರು ಒಂದು ಎಸ್ಟೇಟ್ ಎಲ್ಲ ತಗೊಂಡ್ಬಿಟ್ಟು ದೊಡ್ಡ ಐಶ್ವರ್ಯವಂತ ಆಗಿದ್ದಂತೆ. ಅಂದ್ರೆ ವಾಕ್ಯ ಹೇಳುತ್ತೆ ಹೆಂಗಂತ ಕೇಳಿದ್ರೆ, ಆತನ ದೊಡ್ಡ ದೊಡ್ಡ ವಿಷಯಗಳನ್ನ ಸಂಪಾದನೆ ಮಾಡಿ ಇಟ್ಟು ಬಿಟ್ಟನಂತೆ. ಅಂದ್ರೆ ಈ ಲೋಕದಲ್ಲಿ ಅವನು ಬಾಳ್ಬೇಕು, ಈ ಲೋಕದಲ್ಲಿ ಶರೀರ ಪ್ರಕಾರ ಬಾಳ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟ. ನೋಡ್ರಿ ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ನೀನ್ ಶರೀರ ಪ್ರಕಾರ ಒಬ್ಬನು ಜೀವಿಸಬೇಕು ಅಂತ ತೀರ್ಮಾನ ಮಾಡುವನು, ಅವನು ಆ ಒಂದು ಜೀವವನ್ನು ಕಳ್ಕೊಂತಾನೆ. ಇದೇ ಮಾಡಿದೀವಿ ತಪ್ಪು. ವಾಕ್ಯ ಅವನ ಮೇಲೆ ಬಂದಿದ್ದು ತೀರ್ಪು ಏನು? ನೀನು ಈ ಲೋಕ ಪ್ರಕಾರ ಜೀವಿಸೋದಕ್ಕೆ ನೀನು ಯಾವಾಗ ಶುರು ಮಾಡಿದ್ಯೋ, ಯಾವಾಗ ಈ ಲೋಕದ ಪ್ರಕಾರ ನೀನು ನಿನ್ನ ಪ್ರಾಣವನ್ನು ಕೊಡಕ್ಕೆ ಸಿದ್ಧನಾಗಿದೆಯೋ ಅದನ್ನ ಕಳ್ಕೊಂತೀಯ ಅಂತ ಹೇಳಿದ್ರು. ಅದೇ ಮಾಡಿದ್ದು ಯೂದಾಸು. ಅವಾಗ ಹೇಳ್ತಾರೆ, ಆ ದುಷ್ಟನು ನಿನ್ ಮೇಲೆ ಇದ್ದ ಅಂತ ಹೇಳ್ತಾರೆ. ಆಮೇಲೆ ವಾಕ್ಯ ಓದಿ ಸಿಸ್ಟರ್. ತಪ್ಪು ಹೊರಿಸುವವನನ್ನು ಅವನ ಬಲಗಡೆಯಲ್ಲಿ ನಿಲ್ಲಿಸು. ನ್ಯಾಯ ವಿಚಾರಣೆಯಲ್ಲಿ ಅವನು ಅಪರಾಧಿ ಎಂದು ತೀರ್ಪು ಹೊಂದಲಿ, ಅವನ ಪ್ರಾರ್ಥನೆಯು ಪಾಪವೆಂದು ಎಣಿಸಲ್ಪಡಲಿ. ನೋಡಿದ್ರ, ನ್ಯಾಯ ವಿಚಾರಣೆ ಮಾಡುವಾಗ ಆತನ ಅಪರಾಧಿ ಅಂತ ತೀರ್ಪು ಆಯ್ತು. ಹೆಂಗೆ ತೀರ್ಪಾಯ್ತು ಅಂತ ಕೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಇದ್ದ ನ್ಯಾಯ ಪ್ರಮಾಣಗಳನ್ನ ಇಟ್ಟು ತೀರ್ಪು ಮಾಡಂಗಿಲ್ಲ. ಯಾಕಂದ್ರೆ ಅವನು ನೂತನ ಸೃಷ್ಟಿ. ಆತನು ಬಂದು ಒಂದು ಶಿಷ್ಯನು, ಆತನು ಕ್ರಿಸ್ತನನ್ನ ಅಪೋಸ್ತಲರು, ಅವನು ಅದನ್ನೆಲ್ಲ ಬಿಟ್ಟು ಬಂದು ಇರೋನು. ಆತನ ನ್ಯಾಯ ತೀರ್ಪು ಯಾವ ತರ ನ್ಯಾಯ ತೀರ್ಪು ಇತ್ತು ಅಂತ ಹೇಳಿದ್ರೆ, ಕ್ರಿಸ್ತನ ಮಾತುಗಳಲ್ಲಿ ಇದ್ದಿದ್ದಂತ ನ್ಯಾಯ ತೀರ್ಪು. ಈ ತೀರ್ಪನ್ನ ಇಡುವಾಗ ಆತನ ಅಪರಾಧಿ ಆಗಿದ್ದ. ಆತನ ಪ್ರಾರ್ಥನೆಯನ್ನು ಪಾಪವಾಗಿತ್ತು ಎಣಿಸಲ್ಪಟ್ಟಿತ್ತು ಅಂತ ವಾಕ್ಯ. ನೋಡ್ರಿ, ಆ ಪ್ರಾರ್ಥನೆ ಮಾಡಿದಾನೆ, ಅವನು ಕೇಳ್ಕೊಂಡಿದ್ದಾನೆ, ಅಯ್ಯೋ ನಾನು ಏನ್ ಮಾಡಿದ್ದೆ, ನಾನು ತೋರ್ಸ್ಕೊಟ್ಬಿಟ್ನಲ್ಲಪ್ಪ ಅಂತ ಪಕ್ಷತಾಪ ಪಟ್ನು. ಆದ್ರೆ ಆ ಪ್ರಾರ್ಥನೆಯನ್ನು ಕೇಳಕ್ಕೆ ಸಿದ್ಧರಾಗಿರ್ಲಿಲ್ಲ. ಬಿಕಾಸ್ ಯಾಕಂತ ಕೇಳಿದ್ರೆ, ನೋಡ್ರಿ ವಾಕ್ಯ ಹಂಗೆ ಓದ್ರಿ, ಕಂಟಿನ್ಯೂ ಮಾಡ್ರಿ. ಅವನ ಜೀವಿತದ ದಿವಸಗಳು ಸ್ವಲ್ಪವಾಗಿರಲಿ, ಅವನ ಹೇಳ್ಬಿಟ್ರು. ಆತನ ಜೀವಿಸಿದ ಅವನ ಜೀವನ ಏನಾಯ್ತು ಅಂತ ಕೇಳಿದ್ರೆ ಸ್ವಲ್ಪವಾಗಿತ್ತು ಅಂತ ಹೇಳ್ತಾರೆ. ಇಟ್ ವಾಸ್ ಸ್ವಲ್ಪ ಕಾಲ ಅಷ್ಟೇ. ಅವನು ಇನ್ನು ಮುಂದೆ ಅಂತ ಹೇಳುವಾಗ ಗೊತ್ತಿಲ್ಲ ವಾಕ್ಯ ಏನ್ ಹೇಳುತ್ತೆ ಅಂತ, ನಾವು ಅದು ತೀರ್ಪು ಕೊಡೋದು ಬೇಡ. ಅಂದ್ರೆ ಆತನ ಜೀವಿಸುವ ಕಾಲ ಸ್ವಲ್ಪವಾಯ್ತು. ಬಂದ, ಸ್ವಲ್ಪ ದಿವಸ ಇದ್ದ, ಒಂದು 34-40 ವರ್ಷ ಇದ್ದ, ಹೋಗ್ಬಿಟ್ಟ. ಆದ್ರೆ ನಿತ್ಯವಾಗಿರೋದಕ್ಕೆ ಆತನ ಕಳ್ಕೊಂಡ್ಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಶರೀರ ಪ್ರಕಾರ ಜೀವಿಸುವಾಗ ಆತನ ಕಳ್ಕೊಂತೀರಾ. ಆದ್ರೆ ಪವಿತ್ರ ಆತ್ಮೆಗೆ ವಿರುದ್ಧವಾಗಿ ಹೋಗುವಾಗ ನಾವು ಇಂಥ ವಿಷಯಗಳನ್ನು ನಾವು ಕೂಡ ಅಲ್ಲಿದ್ದಂತ ಒಂದೇ ಯುದಾಸು ಅದನ್ನ ತೋರ್ಸ್ಕೊಟ್ಟಿದ್ನು. ಶರೀರ ಪ್ರಕಾರ ಜೀವನ ಮಾಡೋದಿಕ್ಕೆ ಆತನನ್ನು ಈ ಲೋಕದ ಪ್ರಕಾರ ಜೀವನ ಮಾಡೋದಿಕ್ಕೆ ಅವನು ಸಿದ್ಧನಾಗಿದ್ದ, ಅದನ್ನ ಕಳ್ಕೊಂಡ್ಬಿಟ್ಟ. ನಾವು ಇಲ್ಲಿ ಎಷ್ಟು ಜೀವದಾಸಿಗಳು ಇದ್ದೀವಿ, ಎಷ್ಟೋ ಜನ ಇದ್ದೀವಿ. ನಾವು ಈ ಲೋಕದ ಶರೀರ ಪ್ರಕಾರ ಜೀವಿಸ್ತಾ ಇದ್ದೀವಿ, ಈ ಲೋಕದ ಪ್ರಕಾರ ಜೀವಿಸ್ತಾ ಇದ್ದೀವಿ. ಎಲ್ಲ ನಾವು ಕ್ರಿಸ್ತನ ಒಂದು ಪವಿತ್ರ ಆತ್ಮನ ಹೊಂದ್ಕೊಂಡ ಮೇಲೆ ನಾವು ಕ್ರೈಸ್ತರು ಅಂತ ಹೇಳ್ಕೊಂಡು ಇನ್ನ ಕೂಡ ನಾವು ಈ ಶರೀರ ಪ್ರಕಾರ, ಈ ಲೋಕದ ಪ್ರಕಾರ ನಾವು ಜೀವಿಸ್ಕೊಂಡಿದ್ದೀವಿ. ನಾವು ಕೂಡ ಎಂತ ಒಂದು ಪರಿಸ್ಥಿತಿ ಇದೀರಿ ಅಂತ ವಾಕ್ಯ ಹೇಳುತ್ತೆ.
ವಾಕ್ಯ ಏನ್ ಹೇಳುತ್ತೆ? ನೀನು ಶರೀರ ಪ್ರಕಾರವಾಗಿ ಈ ಲೋಕದ ಪ್ರಕಾರ ನೀ ಜೀವಿಸಿದ್ರೆ ಅದನ್ನ ಕಳ್ಕೊಂತೀಯ ಮಗನೇ. ನನ್ನ ನಿಮಿತ್ತವಾಗಿ ತನ್ನ ಜೀವವನ್ನು ಪ್ರಾಣವನ್ನು ಕೊಡುವಾಗ ಅದನ್ನ ಉಳಿಸ್ಕೊಂತೀಯ. ಪ್ರಾಮಿಸ್ ಕೊಟ್ಟು ಸಹೋದರ ಸಹೋದರಿಯರೇ, ಇದು ಜ್ಞಾಪಕ ಇಟ್ಟುಕೊಬೇಕ್ರಿ. ಇದೆಲ್ಲ ನಮ್ಗೆ ಕೊಟ್ಟಿದ್ದಂತ ವಿಷಯಗಳು. ಹಾಗಿರುವಾಗ ಕೊನೆಗೆ ನಾವು ಸಹೋದರ ಸಹೋದರಿಯರೇ, ಇದ್ದಂತ ಬಹಳ ಒಂದು ದೊಡ್ಡ ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಇದೇ ಯಾರು ಕೂಡ ಇಂಥ ವಿಷಯ ಮಾಡಿದ್ ಯಾರಂತ ಕೇಳಿದ್ರೆ ಇನ್ನೊಬ್ಬ ಇದ್ದ ನೋಡ್ರಿ. 3 ಎಕ್ಸಾಂಪಲ್. ಒಂದ್ ಎಕ್ಸಾಂಪಲ್ ಯಾರಪ್ಪ ಅಂತ ಕೇಳಿದ್ರೆ ದಾವೀದ ಸೌಲು. ದಾವೀದ್ ಮಾಡಿದಂತ ತಪ್ಪು, ಸೌಲ್ ಮಾಡಿದಂತ ತಪ್ಪು. ದಾವೀದ್ ಮಾಡಿದ ತಪ್ಪು ಏನಂತ ಕೇಳಿದ್ರೆ ಮನುಷ್ಯ ವಿರುದ್ಧವಾಗಿ ಹೋದ. ಆದ್ರೆ ಸೌಲು ತಂದೆಯ ದೇವರು ಕೊಟ್ಟಿದ್ದಂತ ಆ ಒಂದು ಆತ್ಮೀಯ ರೀತಿಯಲ್ಲಿ ಪವಿತ್ರಾತ್ಮಕ್ಕೆ ವಿರುದ್ಧವಾಗಿ ಹೋದ. ಆ ಆಜ್ಞೆಯನ್ನ ಮುಟ್ಬಿಟ್ಟ. ಅದೇ ತರ ಇಲ್ಲಿಗೆ ಹೇಳಿದಂತ ವಿಷಯ ಹೊಸ ಒಡಂಬಡಿಕೆಯಲ್ಲಿ ಯಾರಪ್ಪ ಅಂತ ಕೇಳಿದ್ರೆ ಪೀಟ್ರು ಮತ್ ಪೇತ್ರ ಮತ್ತೆ ಯಾರ್ರಿ ಯುದಾಸು. ಅವನು ತಪ್ಪು ಮಾಡಿದ್, ಇಬ್ರಲ್ಲಿ ತಪ್ಪು ಮಾಡಿದ್ ಏನಂತ ಕೇಳಿದ್ರೆ ಒಂದೇ ಒಂದು ವಿಷಯ, ಇವನಿಗೆಲ್ಲ ಗೊತ್ತಿದ್ದು, ಎಲ್ಲಾ ವಿಷಯಗಳು ಗೊತ್ತಿದ್ದು ಆತನವನ್ನು ಸಂಪಾದನೆ ಮಾಡಕ್ಕೆ ಈ ಲೋಕದಲ್ಲಿ ಜೀವಿಸಬೇಕು ಅಂತ ತೀರ್ಮಾನ ತಗೊಂಡಿರೋದಿಕ್ಕೆ ಆತನ ಅದನ್ನ ಕಳ್ಕೊಂಬಿಟ್ಟ. ಆದ್ರೆ ಪೇತ್ರ ನಂಗಲ್ಲ, ಅವನಿಗೆ ಗೊತ್ತಿಲ್ದಿರ ಆತನ ಮನುಷ್ಯ ಕುಮಾರನಿಗೆ ವಿರುದ್ಧವಾಗಿ ಅವ್ನು ಮಾಡಿರೋ ಕಾರಣ ಅವನಿಗೆ ಕ್ಷಮಾಪಣೆ ಸಿಕ್ತು. ಇನ್ನೊಬ್ಬ ದೊಡ್ಡ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಯಾರು ಇರ್ಬೋದು? ಈ ಲೋಕದಲ್ಲಿ ಜೀವಿಸ್ಬೇಕು ಅಂತ ಬಂದವನು ಅದನ್ನ ಕಳ್ಕೊಂಡ. ಇನ್ನೊಬ್ಬ ವ್ಯಕ್ತಿ ಕೊನೆಗೆ ಯಾರಾದ್ರೆ ಹಿಂದ್ ಕೊಡ್ರಿ. ಕಳ್ಕೊಂತಾನೆ, ಕಳ್ಕೊಳ್ಳಲ್ಲ, ಕಳ್ಕೊಂತಾನೆ. ಈಗ ಇದು ಸೈತಾನ ರೀ. ವೆರಿ ಗುಡ್. ಯಾರಲ್ಲ? ಸೈತಾನನು. ಹೇಗೆ ಅಂತ ಹೇಳಿದ್ರೆ ಸಹೋದರ ಸಹೋದರಿ ವಾಕ್ಯ ಓದ್ಬಿಡೋಣ. ಆದಾಮನಿಗೆ ಮೋಸ ಮಾಡಿ ತಾನೇ ದೊರೆತನ ಮಾಡ್ಬೇಕು ಅನ್ಕೊಂಡ. ನೋಡ್ರಿ ಯಾರು ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ಇವಾಗ ಏಷ್ಯಾದಲ್ಲಿ ಓದನ, ಬೇಗ ಬೇಗ ಓದು ಮುಗಿಸೋಣ. ಇವಾಗ ಏಷ್ಯಾದಲ್ಲಿ 14ನೇ ಅಧ್ಯಾಯ 12ನೇ ವಾಕ್ಯ, 12ರಿಂದ 14. ಇದು ನೋಡ್ರಿ, ಮೆತ್ತಿಗೆ ಹೋದ್ರಿ ಈ ವಿಷಯದಲ್ಲಿ ಒಂದ್ ದೊಡ್ಡ ಪಾಠ ಐತೆ ಇದ್ರಲ್ಲಿ. 14ನೇ ಅಧ್ಯಾಯ 12, 13, 14. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ? ಜನಾಂಗಗಳನ್ನು ಒಂದೊಂದು ವಾಕ್ಯ ಓದ್ರಿ. ನಾನು ಹಿಂಗೆ ತಿಳಿಸ್ಕೊಡ್ತೀನಿ ನಿಮಗೆ. ಆಹಾ, ಉದಯ ನಕ್ಷತ್ರವೇ, ನೀನು ಆಕಾಶದಿಂದ ಬಂದವನು ಅಂತ ಹೇಳ್ತು ಅಲ್ವಾ? ಹೌದು. ಯಾರು ಆಕಾಶದಿಂದ ಬಂದಿರೋರು? ಯಾರಲ್ಲ ಅಂತ ಕೇಳಿದ್ರೆ ಮೊದಲು ಯಾರಪ್ಪ ಅಂತ ಕೇಳಿದ್ರೆ ಲೂಸಿಫರ್ ಅಲ್ವಾ? ಆಮೇಲೆ ಆಕಾಶದಿಂದ ಬಂದಿರೋರು ಯಾರು ಅಂತ ಕೇಳಿದ್ರೆ ಇನ್ನೊಬ್ರು ಕೂಡ ಇದ್ರು, ಅದು ಯೇಸು ಕ್ರಿಸ್ತನು. ಓಕೆ, ನೋಡ್ರಿ, ಇಬ್ರು ಕೂಡ ಆಕಾಶದಿಂದ ಬಂದ್ರು. ಆಮೇಲೆ ಓದೋಣ ಸಿಸ್ಟರ್. ಜನಾಂಗಗಳನ್ನು ಕೆಡವಿದ ನೀನು ಕೆಡವಲ್ಪಟ್ಟ ನೆಲಕ್ಕೆ ಉರುಳಿದ್ದೀಯಲ್ಲ. ನೋಡು, ಜನಾಂಗಗಳನ್ನು ಏನ್ ಮಾಡ್ತಾನಂತೆ? ಇವನು ಕೆಡಿಸ್ಬೇಕು ಅಂತಾನೆ ಏನಾದ್ನಂತೆ ಬಂದಿದ್ನು. ಆದ್ರೆ ಕ್ರಿಸ್ತನ ಇಲ್ಲಿ ಬರುವಾಗ ಜನಾಂಗಗಳನ್ನು ಸೇರ್ಸಿದ್ನು. ಎಲ್ಲರೂ ವಿಮೋಚನವಾಗಿ ಕ್ರಿಸ್ತನು ಏನ್ ಮಾಡಿದ ಅಂತ ಕೇಳಿದ್ರೆ ಎಲ್ಲರನ್ನು ಸೇರ್ಸಿದ್ದಂತೆ. ಆಮೇಲೆ ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುವರ್ಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ಸಿಂಹಾಸನಕ್ಕಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಏನಂತ ಕೇಳಿದ್ರೆ ಈತನು ಏನ್ ಮಾಡಿದ್ನೆ ಅಂತ ಕೇಳಿದ್ರೆ ಆ ಒಂದು ನಕ್ಷತ್ರಗಳಲ್ಲಿ ಎಲ್ಲ ಉತ್ತರ ದಿಕ್ಕಲ್ಲಿ ಇರುವ ಎಲ್ರಿ ಆ ಮೇಲೆ ಇರುವ ಸಿಂಹಾಸನದಲ್ಲಿ ದೇವರಿಗೆ ಸಮಾನವಾಗಿ ನಾನು ಕೂತ್ಕೊಳ್ಬೇಕು ಅಂತ ಏನ್ ಮಾಡಿದ್ನಂತೆ ಇವನು ಮನಸ್ಸಲ್ಲಿ ಅನಿಸ್ಕೊಂಡಿದ್ನಂತೆ. ಎಲ್ಲ ಉತ್ತರ ದಿಕ್ಕಿಗೆ ಹೋಗ್ಬೇಕು, ಎಲ್ಲರಿಗಿಂತ ಮೇಲೆ ಹತ್ತಿ ಇವನು ದೇವರಿಗೆ ಸಮಾನವಾಗಿರುವ ಒಂದು ಅಲ್ಲಿ ಏರಿ ನಾನು ಆತನ ಅಲ್ಲಿ ಇರಬೇಕು ಅಂತ ಮನಸ್ಸಲ್ಲಿ ಇತ್ತು. ಆಮೇಲೆ 14ನೇ ವಾಕ್ಯ ಮಾತ್ರ ಓದ್ರಿ. ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡೆಯಲ್ಲ.
ಅಂದುಕೊಂಡಿವೆಲ್ಲ ಆ ನಕ್ಷತ್ರಗಳೆಲ್ಲ ಅಂತ ಹೇಳ, ನಕ್ಷತ್ರಗಳು ಅಂತ ಹೇಳುವಾಗ ನೋಡಿ, ನಿನ್ನ ಮೇಲೆ ನೀನು ಅಂದುಕೊಂಡಿದ್ದಲ್ಲ ಅಂತ ಹೇಳ್ಬೋದು. ಇವೆಲ್ಲ ಮನಸ್ಸಲ್ಲಿ ಇದ್ನಂತೆ. 15ನೇ ವಾಕ್ಯ ಓದಂಗೆ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದಿ. ನೋಡ್ದ, ಆದ್ರೆ ನೀನು ಎಲ್ಲಿ ತಳ್ಳಲ್ಪಟ್ಟೆ ಅಂತ ಕೇಳಿದ್ರೆ ಬಾದಾಳಿಕೆ ತಳ್ಳಲ್ಪಟ್ಟೆ ಅಂತ ಹೇಳ್ತು. ಬಾದಾಳಿಕೆ ನೀನು ಬಿದ್ದು ಬಿಟ್ಟು ತಳ್ಳಲ್ಪಟ್ಟಿದ್ಯಾ ಅಂತ ಹೇಳಿ. ಕಾರಣ ಏನಂತ ಕೇಳಿದ್ರೆ ಆತನು ಮಾಡಿದಂತ ಎಲ್ಲಾ ವಿಷಯಗಳು ಏನಂತ ಕೇಳಿದ್ರೆ, ನಾನು ಹೇಳಬೇಕು, ಎಲ್ಲಾರು ದೇವರಿಗೆ ಸಮಾನವಾಗ್ಬೇಕು, ಆ ಜನಾಂಗಗಳನ್ನ ಕೆಡಿಸಬೇಕು, ಇವೆಲ್ಲ ನಕ್ಷತ್ರಗಳಿಗೆಲ್ಲ ಉತ್ತರ ದಿಕ್ಕದಲ್ಲಿ ನಾನು ಇರ್ಬೇಕು ಅಂತ ಮನಸ್ಸಿಟ್ಟಿದ್ದೆಲ್ಲ ನೀನು. ಆದ್ರೆ ನೀನು ಯಾವ ಒಳ್ಳೆ ಕಾರ್ಯನ ಇಲ್ಲೇ ನೀನು ಇರ್ಬೇಕು, ನಿನ್ನ ಉಳಿಸ್ಬೇಕು, ನಿನ್ನ ಪ್ರಾಣವನ್ನು ಉಳಿಸ್ಬೇಕು ಅಂತ ನೀನು ಇರುವಾಗ ಅದನ್ನ ಕಳ್ಕೊಂಡ. ಆದ್ರೆ ಕ್ರಿಸ್ತನು ಅದನ್ನ ಆತನ ಪ್ರಾಣವನ್ನು ಕೊಡುವಾಗ ಅಂತ ಕೇಳುವಾಗ ನೋಡ್ರಿ, ನಾ ಪ್ರಾಣ ಕೊಡ್ದಿರಾ ಇವನು ಅದನ್ನ ಅಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅವನು ಪ್ರಯತ್ನ ಪಡುವಾಗ ಅದನ್ನ ಕಳ್ಕೊಂಡ. ಆದ್ರೆ ಕ್ರಿಸ್ತನ ಇಲ್ಲಿ ಬರುವಾಗ ಆತನ ಪ್ರಾಣವನ್ನೇ ಕೊಟ್ಟನಂತೆ. ಎಲ್ಲಿಗೆ ಓದನ ಇದು? ಫಿಲಿಪಿಯದಲ್ಲಿ ಕೊನೆಯ ವಾಕ್ಯ ಓದ್ಬಿಟ್ಟು ನಾವು ಇದನ್ನ ಮುಗಿಸೋಣ. ಫಿಲಿಪಿಯರಿಗೆ 2ನೇ ಅಧ್ಯಾಯ 6ರಿಂದ 11 ತನಕ ಓದ್ರಿ. ಆತನು ಇದ್ದರೂ ದೇವರಿಗೆ ಸರಿಸಮನಾಗಿರುವನೆಂಬುದು ಅಮೂಲ್ಯ ಪದವಿಯನ್ನು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು. ಹಂಗೆ ಓದಿಸ್ತ. ಹೀಗೆಯೇ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ಓದಿ 11ನೇ ವಾಕ್ಯ ತನಕ ಓದ್ರಿ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಆದ್ದರಿಂದ ಸ್ವರ್ಗ, ಮಾರ್ತ್ಯ, ಪಾತಾಳದಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ನೋಡಿದ್ರ ಸಹೋದರ ಸಹೋದರಿಯರೇ, ಆತನ ಪ್ರಾಣವನ್ನು ಕೊಟ್ಟದ ಮೇಲೆ ಹೆಂಗ್ ಕೊಟ್ಟನಂತ ಕೇಳಿದ್ರೆ, ಆತನ ನೋಡಿ, ಅವನು ಸಮಾನವಾಗಿ ಇರಬೇಕು ಅಂತಿದ್ದ. ಆದ್ರೆ ಯೇಸು ಕ್ರಿಸ್ತನ ಹೇಳ್ತಾರೆ ಆತನ ಸಮಾನವಾಗಿ ಎನಿಸ್ಕೊಂಡಿರ್ಲಿಲ್ಲ. ಆದ್ರೆ ಎಲ್ಲಿ ಉನ್ನತವಾಗಿರುವ ಆ ಒಂದು ಪರಲೋಕಕ್ಕೆ ದೇವರವ್ರನ್ನ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಆ ಒಂದು ಮಹಿಮೆಯನ್ನ ದಯಪಾಲಿಸಿಕೊಟ್ರು ಕ್ರಿಸ್ತನಿಗೆ. ಎಲ್ಲರೂ ಅಡ್ಡ ಬೀಳಂಗೆ ಅವರಿಗೆ ಮಾಡಿಸಿದ್ರು. ಅದೇ ತರ ಸಹೋದರ ಸಹೋದರಿ, ಎಲ್ಲಾ ಒಂದು ದೊರೆತನ ಯಾರ ಕೈಯಲ್ಲಿ ಕೊಟ್ಟಿದ್ರು ಅಂತ ಕೇಳಿದ್ರೆ ಕ್ರಿಸ್ತನಲ್ಲಿ ಕೊಟ್ರು. ಹೆಂಗ್ ಕೊಟ್ರು ಅಂತ ಹೇಳುವಾಗ, ಆತನ ಪ್ರಾಣವನ್ನು ಕೊಡುವಾಗ ತಂದೆ ದೇವರು ಕೊಟ್ಟಿದ್ದಂತ ಗಿಫ್ಟ್ ಇದು. ಅದೇ ನಮಗೆ ಹೇಳ್ತಾರೆ ಈಗ. ಆತನು ಸೈತಾನಂಗೆ ಈ ಒಂದು ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಯಾರಾದ್ರೂ ಪ್ರಯತ್ನ ಪಡಕ್ಕೆ ಕೊಟ್ಟಿದ್ದಂತ ಪ್ರಯತ್ನ ಪಟ್ರೆ ಅದನ್ನ ನೀವು ಕಳ್ಕೊಂತೀರಾ ಅಂತ ಹೇಳುವಾಗ, ಈ ಲೋಕದ ಮಕ್ಕಳಿಗಲ್ಲ, ನಮಗೆ ಹೇಳ್ತಾರೆ. ಪವಿತ್ರಾತ್ಮದಲ್ಲಿ ಹುಟ್ಟಿರುವ ಒಬ್ಬೊಬ್ರು ಕೂಡ ಈ ಲೋಕದ ಪ್ರಕಾರ ಇನ್ನು ಮುಂದೆ ಲೋಕದ ಪ್ರಕಾರ ನೀನು ಅಲ್ಲ. ಹಂಗಾದ್ರೆ ಲೋಕದ ಪ್ರಕಾರ ನೀನು ಜೀವಿಸಾಗಿದ್ರೆ ಅದನ್ನ ಕಳ್ಕೊಂತೀಯ. ಆದ್ರೆ ಕ್ರಿಸ್ತನ ನಿಮಿತ್ತವಾಗಿ ತನ್ನ ಜೀವವನ್ನು ಕೊಡುವಾಗ ಅದನ್ನ ಉಳಿಸ್ಕೊಂತೀಯ ಅಂತ ಹೇಳಿ ನಮಗೆ ಒಂದು ಪಾಠವನ್ನು ಕೊಡ್ತಾರೆ. ಅದರಿಂದ ಸಹೋದರ ಸಹೋದರಿಯರೇ, ನಾವು ಇವೆಲ್ಲ ತಿಳಿದ ಮೇಲೆ ನಮ್ಮ ಜೀವಿತ ಯಾವ ತರ ಇರಬೇಕು ಅಂತ ತೀರ್ಮಾನ ಮಾಡೋದು ನಮ್ಮ ಕೈಯಲ್ಲಿ ಇದೆ ಅಲ್ವಾ? ಅದು ತೀರ್ಪು ನಾವು ಕೊಡ್ತಾರೆ ಅಂತ ಅಲ್ಲ, ತೀರ್ಪು ಆಲ್ರೆಡಿ ಕೊಟ್ಟಾಯ್ತು. ಆ ವಾಕ್ಯದ ಪ್ರಕಾರ ನಾವು ಜೀವಿಸಿದ್ರೆ ಅಲ್ವಾ ಸಹೋದರ ಸಹೋದರಿ, ಈ ಪ್ರಾಣವನ್ನು ಕೊಡಕ್ಕೆ ನಾವು ಸಿದ್ಧರಾದ್ರೆ ಅದನ್ನ ಕೊಡುವ ಆ ಒಂದು ದೊಡ್ಡ ಕ್ರೀಟ, ಆ ಒಂದು ಅಮರತ್ವ, ಆತ ಏನೆಲ್ಲ ನಮಗೆ ಇಟ್ಟಿದ್ನೋ ಆತನ ಕೊಡಕ್ಕೆ ಸಿದ್ಧನಾಗಿದ್ದಾನೆ. ಆ ಲೋಕದ ಪ್ರಕಾರ ನಾವು ಜೀವಿಸುವಾಗ ಅದನ್ನ ಕೊಳ್ಕೊಂತೀವಿ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು ಬ್ರದರ್. ಮೋಹನ್ ರಾಜ್ ಬ್ರದರ್ ಇದಾರಾ? ಯಾರಿದ್ದಾರೆ? ಯಾರಾದ್ರೂ ಸಹೋದರರು ಒಂದು ಇದಾರಾ? ಶ್ರೀಕಾಂತ್ ಬ್ರದರ್. ಬ್ರದರ್ ಹೇಳ್ರಿ ಬ್ರದರ್. ಒಂದು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ ಬ್ರದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಜೀವಗಳ ತಂದೆ ಆ ದೇವರೇ, ನಿಮ್ಗೆ ಸ್ತೋತ್ರ ಮಾಡ್ತೀನಪ್ಪ.
ತನ್ನ ಒಬ್ಬನೇ ಮಗನ ಮೂಲಕವಾಗಿ ದೇವ್ರೆ ನಾವು ನಂಬಿ ಒಂದು ಮಾರ್ಗದಲ್ಲಿ ನಡೆಯುವಂತೆ ನೀವು ಮಾಡೋ ಸಹಕಾಗಿ ಸ್ತೋತ್ರ ದೇವ್ರೆ. ಈ ಲೋಕದಲ್ಲಿ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನ ನಮ್ಗೆ ಕೊಟ್ಟಿದೆ ದೇವ್ರೆ, ಅದಕ್ಕಾಗಿ ಸ್ತೋತ್ರ ಮಾಡಿದ್ದೇವ್ರೆ. ಆತನ ಮೂಲಕವಾಗಿ ನಡೆಯುವಾಗ ದೇವ್ರೆ ನಾವು ನೀತಿವಂತರು ಅನೀತಿವಂತರು ಪಾಪಿಗಳು ಎಂಬುದಾಗಿ ಪ್ರಕಾರ ನೋಡ್ತಿದ್ದೇವ್ರೆ. ಹಾಗೆ ದೇವ್ರೆ ನಾವು ತಿಳ್ಕೊಳ್ಳುವ ಸಮಯದಲ್ಲಿ ದೇವ್ರೆ ಈ ಒಂದು ಸಮಯಕ್ಕಾಗಿ ಸ್ತೋತ್ರ ದೇವ್ರೆ. ಈ ಒಂದು ದಿನವನ್ನು ಕೊಟ್ಟು ದೇವ್ರೆ ನಾವು ಬದುಕುವಂತೆ ನೀವು ಮಾಡೋ ಸಹಾಯಕ್ಕಾಗಿ ಸ್ತೋತ್ರ. ಬೆಳಗಿನ ಇಲ್ಲಿವರೆಗೂ ನಮ್ಮನ್ನು ಕನ್ಯಾಕಿ ವಿಚಾರದಲ್ಲಿ ನಡೆಸಿ ನಮ್ಮ ತಪ್ಪುಗಳನ್ನು ನಮ್ಮ ಅಪರಾಧಗಳನ್ನು ಈ ಒಂದು ವೇಳೆಯಲ್ಲಿ ಒಪ್ಪಿಸಿಕೊಡ್ತಾ ದೇವ್ರ ತಂದೆ ಆದೇವ್ರೆ. ಈ ಆನ್ಲೈನ್ ಕ್ಲಾಸ್ ಮೂಲಕವಾಗಿ ಬ್ರದರ್ ಇಲ್ಲಿವರೆಗೂ ನಡೆಸಿದ ವಾಕ್ಯಗಳನ್ನು ದೇವ್ರೆ ಅರ್ಥ ಮಾಡ್ಕೊಂಡಿದ್ದೇವೆ. ನಾವು ತಿಳ್ಕೊಂಡು ಸರಿಯಾದ ನಡೆಯುವಂತೆ ಹಾಗೆ ಕ್ರಿಸ್ತನನ್ನ ಹಾಗೆ ಅದರ ರಕ್ತದಲ್ಲಿ ಹಾಗೆ ಆತನ ಮಾಂಸದಲ್ಲಿ ನಾವು ಪಾಲ್ಗೊರಾಗ್ಲಿಕ್ಕೆ ನಾವು ನೀತಿವಂತರ ಪಾಪಗಳು ಪ್ರತಿದಿನ ನಮ್ಮನ್ನ ಅರ್ಥ ಮಾಡ್ಕೊಂಡು ದೇವ್ರೆ ಅದ ಪಾಲ್ಗಾರವಾಗುವ ನಾವು ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ರಿ. ನಮ್ಮ ಆಲೋಚನೆಗಳು ನಮ್ಮ ತಪ್ಪುಗಳನ್ನ ದೇವ್ರೆ ಈ ಸಮಯದಲ್ಲಿ ಒಪ್ಪಿಸಿಕೊಡ್ತಾ ಇದೇವಪ್ಪ. ನೀವು ಜೊತೆಗನ್ನಾಗಿದ್ದು ದೇವ್ರೆ ನಮ್ಗೆ ಸಹಾಯ ಮಾಡ್ರಿ. ಹಾಗೆ ಎಲ್ಲಾ ಸೋದರರು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳುವಂತೆ ಪ್ರತಿಯೊಂದು ಸೋದರನ್ನು ಬಲಪಡಿಸ್ರಿ ಎಂಬುದಾಗಿ ಕೇಳ್ತೀವಿ ದೇವ್ರೆ. ತಿಳ್ಕೊಂಡು ಅರ್ಥ ಮಾಡ್ಕೊಂಡು ದೇವ್ರೆ ನಿನ್ನ ಕ್ರಿಸ್ತನ ಹೆಜ್ಜೆ ನಡೆದು ನಮ್ಮ ಓಟವನ್ನು ಚಿರಚಿತವಾಗಿ ಮುಗಿಸ್ಲಿಕ್ಕೆ ಕೃಪೆ ಮಾಡಿದೇವ್ರೆ. ಹಾಗೆ ಈ ಚಿಕ್ಕಣ್ಣ ಎಂಬ ಪ್ರಕಾರಕರ್ತನ ನಡೀಲಿಕ್ಕೆ ನಿಮ್ಗೆ ಸಹಾಯ ಮಾಡ್ರಿ. ಅನೇಕ ವಿಚಾರದಲ್ಲಿ ದೇವ್ರೆ ಬಲಹೀನತೆಗಳು ಅನೇಕ ಕಷ್ಟಗಳು ಹೋರಾಟಗಳು ದೇವ್ರೆ ಸಹಿಸ್ಕೊಂಡು ನಿನ್ನ ಹಿಂಬಾಲಿಸ್ಲಿಕ್ಕೆ ನಿಮ್ಗೆ ಸಹಾಯ ಮಾಡ್ರಿ ದೇವ್ರೆ. ಹೌದು ಕರ್ತನೆ, ಕೊಟ್ಟಂತ ಬ್ರದರ್ನು ಕೂಡ ದೇವ್ರೆ ಆಶೀರ್ವದಿಸ್ರಿ, ಅನೇಕ ವಿಷಯದಲ್ಲಿ ಬಲಪಡಿಸ್ರಿ. ಅವರು ಕೂಡ ಸೇವೆನ ಆಶೀರ್ವದಿಸಿ ಅವರ ಕುಟುಂಬವನ್ನು ಅವ್ರನ್ನು ಕೂಡ ಅನೇಕ ವಿಚಾರ ಬಲಪಡಿಸ್ರಿ ಎಂಬ ಕೇಳ್ತಿದ್ದಾರೆ. ಇಲ್ಲಿವರೆಗೂ ಕೇಳಿ ತಾಳ್ಮಿಂದ ನಡೆಸಿದಕ್ಕಾಗಿ ಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನು ಕರ್ತನು ಯೇಸುವಿನ ಹೆಸರಲ್ಲಿ ತಂದೆ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸಿಸ್ಟರ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಗೆ ನಮಸ್ತೆ. ನಮಸ್ತೆ ಬ್ರದರ್. ಗುಡ್ ನೈಟ್ ಗುಡ್ ನೈಟ್ ಬ್ರದರ್. ನಮಸ್ತೆ ನಮಸ್ತೆ ಬ್ರದರ್, ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ನಮಸ್ತೆ ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಗೆ. ನಮಸ್ತೆ ಎಲ್ಲ ಬ್ರದರ್ ಸಿಸ್ಟರ್. ನಮಸ್ತೆ ಎಲ್ಲರಿಗೂ ನಮಸ್ತೆ. ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ.